ಈ ಸಾಮಾಜಿಕ ಕಾರ್ಯಕರ್ತರಿಗೆ DVG ಕಿವಿ ಮಾತು ವೆಂಕಟೇಶ್ ಮೂರ್ತಿ ಹೇಳ್ತಾ ಇದ್ರು, ಮೊದಲು ಯಾವ ಪ್ರೋಗ್ರಾಮ್ ಅಲ್ಲೂ ಆಗಿಲ್ಲ ಈ ತರ ಪ್ರಾಬ್ಲಮ್, ಈಗ ಆಗ್ತಾ ಇದೆ ಅಂತ. ಇದು ಸಮಾಜ ಕಾರ್ಯಕರ್ತರಿಗೆ ಆಗೋದೇ ಪ್ರಾಬ್ಲಮ್. ಇದು ಎಲ್ಲರಿಗೂ ಆಗದಿದ್ರು ಕಾರ್ಯಕರ್ತರಿಗೆ ಖಂಡಿತ ಆಗತ್ತೆ ಅಂತ. DVG ಹೇಳಿದ್ದೇನು ಅಂತ ನಾನು ಆಗ್ಲೇ ಹೇಳ್ತಿದ್ದೆ, ಅವ್ರ ಮಾತೇ ಹೇಳ್ತಾ ಇದ್ದೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಪರಮ ತತ್ವವ ಕಂಡ ಗುರುವ ನರಸುವುದೆಲ್ಲಿ, ದೊರೆತಂದು ನೀ ಧನ್ಯ ಮಂಕುತಿಮ್ಮ. ಹಾಗೆ ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಂತಂಥವ್ರು ಗುಂಡಪ್ಪನವರು. ಮಾತಿನಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲಿ, ನಡವಳಿಕೆಯಲ್ಲಿ, ಪ್ರತಿಯೊಂದರಲ್ಲೂ ಅವ್ರು ಮಾದರಿನೇ ಆಗಿದ್ದವರು. ಅವ್ರಿಗೆ ಅವರೇ ಹೋಲಿಕೆ. ಅವ್ರು ಬರೆದದ್ದು, ನಡೆದದ್ದು, ತೋರಿಸಿದ್ದು ಎಲ್ಲೂ ಒಂದು ನೀತಿ ಪಾಠನೇ ನಮಗೆಲ್ಲ. ಸಾಮಾನ್ಯವಾಗಿ ಅವ್ರನ್ನ ಸಾಹಿತಿಗಳು ಅಂತ ಗುರುತಿಸ್ತಾರೆ. ಆದ್ರೆ ಬರೀ ಸಾಹಿತಿ ಅಲ್ಲ ಅವರು. ಅವ್ರ ಕಾರ್ಯ ವಿಸ್ತಾರ ಎಷ್ಟು ದೊಡ್ಡದು ಅಂದ್ರೆ, ಸಂಸ್ಥೆ ಕಟ್ಟೋದಾಗ್ಲಿ, ಈಗ ಗೋಖಲೆ ಇನ್ಸ್ಟಿಟ್ಯೂಟ್ ಕಟ್ಟೋದಾಗ್ಲಿ, ಜನರನ್ನು ಕಟ್ಟೋದಾಗ್ಲಿ, ಊರಲ್ಲಿ ಕಾಲರಾ ಬಂದಾಗ ವಾಲಂಟಿಯರ್ ಅಂತ ಓಡಾಡಿ ಮನೆ ಮನೆಗೆ ಹೋಗಿ ಸೇವೆ ಮಾಡಿದಂತ ಗುಂಡಪ್ಪ. ಅದಲ್ದೇನೆ ವಿಧವಾ ವಿವಾಹಗಳನ್ನ ಮಾಡಿಸಿದಂಥವ್ರು. ಯಾರು ಪುರೋಹಿತರು ಬರೋಲ್ಲ ಅಂದಾಗ ತಾವೇ ಪುರೋಹಿತ್ಯ ಮಾಡಿ ಮದುವೆ ಮಾಡಿಸಿದಂಥವ್ರು. ಪತ್ರಿಕೋದ್ಯಮ ಅಂತೂ ಪೂರ್ತಿ ಜೀವನ ಪೂರ್ತಿ ಅವ್ರ ಜೊತೆಗಿದ್ದು, ರಾಜಕಾರಣ, ಸಂಗೀತ, ಹೀಗೆ ಹಲವು 10 ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥವ್ರು ಗುಂಡಪ್ಪನವರು. ಅವ್ರ ಕಿವಿ ಮಾತುಗಳನ್ನ ಕೇಳಬೇಕು ಅಂತ ನಾವು ಕೂತ್ಕೊಂಡಾಗ ನಾನು ಒಂದ್ಸಲ ವಿಚಾರ ಮಾಡಿದೆ, ಒಬ್ಬ ಅತ್ಯಂತ ಆದರ್ಶ ಕಾರ್ಯಕರ್ತನಿಗೆ, ಸಾಮಾಜಿಕ ಕಾರ್ಯಕರ್ತನಿಗೆ ಇರಬೇಕಾದಂತಹ ಗುಣಗಳನ್ನ ಎಲ್ಲಾದ್ರೂ ಗುಂಡಪ್ಪನವ್ರ ಒಂದ್ ಕಡೆ ಹೇಳಿದಾರ ಅಂತ ನೋಡ್ಬೇಕು ಅಂತ. ಎಲ್ಲಾ ಕಡೆ ಹೇಳಿದ್ದಾರೆ, ಬೇಕಾದಷ್ಟು ರಾಷ್ಟ್ರಕ ಅಂದ್ರೆ ಯಾರು ಅಂತ ಹೇಳಿದ್ದಾರೆ, ಸಮಾಜ ಕೆಲಸ ಮಾಡೋದು ಹೇಗೆ ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಎಲ್ಲವೂ ಒಂದೇ ಕಡೆ ಸಿಕ್ಕದ್ದು ಅವ್ರದೊಂದು ಕವನದಲ್ಲಿ. ಆ ಕವನ ಸಂಕಲನದ ಹೆಸರು ವಸಂತ ಕುಸುಮಾಂಜಲಿ ಅಂತ, 1922ನೇ ಇಸ್ವಿಗೆ ಬಂದಂತಹದ್ದು. ಅದರಲ್ಲಿ ಒಂದು ಕವನ, ವಿಶೇಷವಾದಂತಹ ಕವನ, ಒಂದೇ ಸಾಲಿನ ಕವನ. ಅದು ಒಂದು ಸಾಲಲ್ಲಿ ಕವನ ಮುಗಿದು ಹೋಗ್ತದೆ. ಆದ್ರೆ ಅದ್ರೊಳಗೆ ಎಷ್ಟು ಹಾಕಿದ್ದಾರೆ ಅಂದ್ರೆ ಕಲ್ಪನೆ ಮಾಡೋಕ್ ಸಾಧ್ಯ ಇಲ್ಲ. ಆ ಕವನವನ್ನು ಓದ್ಬಿಡ್ತೇನೆ, ನಿಮ್ ಕಣ್ಮುಂದ್ ಬರ್ಲಿ. ಇಂದ್ರಿಯಂಗಳ ಜಯಿಸಿ, ಚಿತ್ತ ಶುದ್ಧಿಯ ಬಯಸಿ, ಲೋಭವಂ ತ್ಯಜಿಸಿ, ರೋಷವ ವರ್ಜಿಸಿ, ಸತ್ಯ ಪಾಲನೆಯೊಂದನ್ನು ಮನದಲ್ಲಿ ಇರಿಸಿ, ಕಾಯ ಕಷ್ಟವ ಸಹಿಸಿ, ವೈರಿಗಣಮಂ ಕ್ಷಮಿಸಿ, ಸರ್ವ ಸಮತೆಯ ಗಳಿಸಿ, ಶಮವ ನರಸಿ, ಸ್ವ ಆತ್ಮ ಶಿಕ್ಷಣೆಯ ಸ್ವರಾಜ್ಯಮೆನ್ನುತ್ತ ವಚಿಸಿ, ದೇಶ ಸೇವೆಯೇ ಈಶ ಸೇವೆಯೆಂದೆನಿಸಿ, ಸಾಧು ವೃತ್ತಿಯ ಪಥವ ತನ್ನ ಬಾಳಿನೊಳೆ ತೋರಿ, ಪಾಶವೀ ಬಲದ ದೌರ್ಬಲ್ಯವಂ ವಿಷದಪಡಿಸಿ, ಪಾಶ್ಚಾತ್ಯ ಜನಕ್ಕೆ ಅಧ್ಯಾತ್ಮ ನೀತಿಯನ್ನು ಪೆಳ್ದ ಆ ದೈವ ಸಂಪನ್ಮಾರ್ಗ ದರ್ಶಕಂ ಗಾಂಧಿಯಲ್ತೆ ಅಂತ. ಇದರಲ್ಲಿ ಇರುವಂತಹ ಗುಣಗಳನ್ನ ಎಲ್ಲರೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಎಲ್ಲ ಗುಣಗಳನ್ನ ನಾವು ಹೊಂದ್ಕೊಂಡ್ಬಿಟ್ರೆ ನಾವು ದೇವರೇ ಆಗ್ತೀವಿ, ಮನುಷ್ಯರೇ ಆಗಲ್ಲ. ಆದ್ರೆ ನನಗೆ ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟಂತ ನಮ್ಮಂಥವರಿಗೆ ಇಲ್ಲಿ ಪಟ್ಟಿ ಮಾಡಿರುವಂತ ಕೆಲವಷ್ಟಾದ್ರೂ ಇಟ್ಕೊಳ್ಳೋಕ್ಕಾದ್ರೆ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಅವೆಲ್ಲ ದೊಡ್ಡ ದೊಡ್ಡ ಕೆಲಸ. ಇಂದ್ರಿಯಗಳನ್ನ ಜಯಿಸೋದು, ಚಿತ್ತ ಶುದ್ಧಿಯನ್ನ ಮಾಡ್ಕೊಳ್ಳೋದು, ಲೋಭವನ್ನ ಬಿಡೋದು, ರೋಷವನ್ನು ನಮ್ಮ ಕೈಲಿ ಇಟ್ಕೊಳ್ಳೋದು, ಎಲ್ಲರ ಸೌಖ್ಯವನ್ನ ಬೆಳೆಸುವಂತಹದ್ದು, ಮನಸ್ಸಿನ ತೃಪ್ತಿ ಇಟ್ಕೊಳ್ಳುವಂತಹದ್ದು, ಸತ್ಯ ಪಾಲನೆಯನ್ನು ಮನಸ್ಸಲ್ಲಿ ಇಟ್ಕೋಬೇಕಾದದ್ದು, ದೇಹಕ್ಕಾಗುವಂತಹ ಕಷ್ಟವನ್ನು ಮರೆತು ವೈರಿಗಳನ್ನು ಕ್ಷಮಿಸುವಂತಹದ್ದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಚಿಂತೆ ಮಾಡುವಂತಹದ್ದು, ನನ್ನ ಆತ್ಮ ಶಿಕ್ಷಣೆಯ ನನ್ನ ಸ್ವರಾಜ್ಯ ಅಂತ ಭಾವಿಸೋದು, ದೇಶ ಸೇವೆಯೇ ಈಶ ಸೇವೆ ಅಂತ ಮಾಡೋದು. ಅದಕ್ಕಿಂತ ಮುಖ್ಯ ನನಗಾಗ್ತಿದ್ದು ಸಾಧು ವೃತ್ತಿಯ ಪಥವ ತನ್ನ ಬಾಳಿನೊಳೆ ತೋರಿ. ಒಬ್ಬ ಸಂತ ಇರ್ಬೇಕಾದದ್ದು ಹೇಗೆ ಅನ್ನೋದನ್ನ ಗಾಂಧಿ ಹೇಳಲಿಲ್ಲ, ಸಂತನಾಗೇ ಬದುಕಿ ತೋರಿಸ್ಬಿಟ್ರು ಅಂತ. ಪಾಶವಿ ಬಲದ ದೌರ್ಬಲ್ಯವನ್ನು ಬೆಳೆದು, ಈ ಬ್ರೂಟ್ ಪವರ್ಗೆ ಇದು ಅರ್ಥ ಇಲ್ಲ ಅಂತ ತೋರಿಸ್ತವ್ರವ್ರು. ಪಾಶ್ಚಾತ್ಯ ಜನಕ್ಕೆ ಅಧ್ಯಾತ್ಮ ನೀತಿಯನ್ನು ಬೆಳೆದ ಆ ದೈವ ಸಂಪನ್ ಮಾರ್ಗ ದರ್ಶಕಂ ಗಾಂಧಿಯಲ್ತೆ. ಇಷ್ಟೊಂದು ಗುಣಗಳನ್ನ ಪಟ್ಟಿ ಮಾಡಿದ್ದಾರೆ. ಇದ್ರ ಜೊತೆಗೆ ನನಗೆ ಇನ್ನೊಂದು ಪದ್ಯ ಇಷ್ಟ ಆದದ್ದು ಅಂದ್ರೆ, ಅತ್ಯಂತ ಪ್ರಸಿದ್ಧವಾದಂಥ ವನಸುಮ ಅನ್ನುವಂಥ ಪದ್ಯ. ಆ ವನಸುಮ ಪದ್ಯ ಅತ್ಯಂತ ಅಷ್ಟೇ ಅಲ್ಲ, ಅವರ ಜೀವನದ ಆದರ್ಶಗಳ ಸಂಕೇತವೂ ಹೌದು. ಅವ್ರು ಬದುಕಿದ್ದದ್ದೇ ಹಾಗೆ. ಎಂದೂ ಹೊಗಳಿಕೆಗೆ ಅಪೇಕ್ಷೆ ಪಟ್ಟವರಲ್ಲ, ಮತ್ತು ಎಂದೂ ತಮ್ಮನ್ನ ಮುಂದೆ ಹಾಕೊಂಡವರಲ್ಲ. ತಾವೇ ಮುಂದೆ ನಿಂತ್ಕೊಂಡು ತನ್ನ ಹೆಸರನ್ನ ಪ್ರಚಾರ ಆಗಿ ಮಾಡಿದವ್ರು ಅಲ್ವೇ ಅಲ್ಲ.
ಅವರ ಜೀವನ ಚರಿತ್ರೆ ಅಂತ ತಾವು ನೋಡಿದವ್ರು ಇದ್ದೀರಿ, ಕೇಳಿದು ಓದಿದವ್ರು ಇದ್ದೀರಿ. ಎಂಥ ಜೀವನಪ್ಪ ಅದು. ನಿಮ್ಗೆ ಗೊತ್ತಿರಬೇಕು, ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದ್ರೆ, ಅವರು ಜೀವನ ಧರ್ಮ ಯೋಗಕ್ಕೆ ಸಾಹಿತ್ಯ ಅಕಾಡೆಮಿ ಬಂದ್ರೆ ಕೊಡ್ಬೇಕಾದ್ರು ಒದಾಡಿ ಹೋದ್ರು. ಕೊಡ್ಬೇಕಾದ್ರು ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು 4 ಸಲ ಬಂದು ತಗೊಳ್ಳಿ ಸ್ವಾಮಿ ಬನ್ನಿದ್ದೆ. ದಿಲ್ಲಿಗಂತೂ ಹೋಗ್ಲೇ ಇಲ್ಲ ಅವ್ರು. ಕೊನೆ ಕೊಟ್ಟದ್ದು ಹಾಗೆ, ಅಲ್ಲೇ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ ಮುಗಿದ ಮೇಲೆ ಕೊಟ್ಟು ಹೋದದ್ದು. ಈ ತರ ಜನ ಇರ್ತಾರ ಅಂತ ನಂಬೋದು ಸಾಧ್ಯ ಇಲ್ಲ. ನಿಕಮ್ ವೈಸ್ ಚಾನ್ಸಲರ್ ಆಗಿದ್ರು ಮೈಸೂರು ಯೂನಿವರ್ಸಿಟಿದು. DVG ಡಾಕ್ಟರೇಟ್ ಕೊಡಬೇಕು ಅಂತ ಎಷ್ಟು ಸಲ ಒದ್ದಾಡಿದ್ರಪ್ಪ ಅವರು. ಈಗ ನಾವು ಜನ ವಸೀಲೆ ಹಚ್ಕೊಂಡು ಡಾಕ್ಟರೇಟ್ ತಗೋತೀವಿ, ಅಂಥದ್ದು ಕೊಡ್ತೀವಿ 4 ಸಲ ಬಂದ್ರೆ ಕೊಡ್ಬೇಡಿ ನಾನು ಪಾಸ್ ಆಗಿಲ್ಲ, ಡಾಕ್ಟರೇಟ್ ಆಗಿ ಕೊಡ್ತೀರಿ ಅಂತ ಹೇಳಿಬಿಟ್ಟಂತ ಮನುಷ್ಯ. ಆ ತರ ಬದುಕಿದಂಥವ್ರು. ನಿಮ್ಗೆಲ್ಲ ಗೊತ್ತು, ಟೌನ್ ಹಾಲ್ ಅಲ್ಲಿ ಅವರು ಸಮಾರಂಭ ಮಾಡಿದ್ರು, ಸಾರ್ವಜನಿಕ ಸತ್ಕಾರ ಸಮಾರಂಭ ಮಾಡಿದ್ರು. ಅದಕ್ಕೆ ನಾನು ಹೋದವ್ ನಾನು. 1 ಲಕ್ಷ ರೂಪಾಯಿ ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ. 1973 ಹೊತ್ತಿಗೆ 74 ಹೊತ್ತಿಗೆ 1 ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ಬೆಲೆ ಆಗ್ತದೆ ಅಂತ. 1 ಲಕ್ಷ ರೂಪಾಯಿ ಹಮ್ಮಿಣಿ ಕೊಟ್ರೆ ಇವ್ರ ಕೈಯಲ್ಲಿ ಹಿಡ್ಕೊಂಡು ಬೆಂಕಿ ಹಿಡ್ಕೊಂಡವ್ರ ಹಾಗೆ ನಿಟ್ಟೂರ್ ಬನ್ನಿ ಇನ್ ತಗೋಬಿಡಿ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಅಂತ ಕೊಟ್ಬಿಟ್ರು. ಆದ್ರೆ ಮರುದಿವ್ಸ ನಿಮ್ಗೆ ಗೊತ್ತಿರ್ಬೇಕು, ಅಲ್ಲಿ ಮನೆ ಹತ್ರ ಒಂದು ಕಿರಾಣಿ ಅಂಗಡಿ, ಅಲ್ಲಿ ಪ್ರೆಸ್ ರಿಪೋರ್ಟರ್, ಡೆಕ್ಕನ್ ಹೆರಾಲ್ಡ್ ಪ್ರೆಸ್ ರಿಪೋರ್ಟರು ಅಂಗಡಿಗೆ ಹೋಗಿದ್ದಾನೆ, ಏನೋ ಸಿಗರೇಟ್ ತಗೋಬೇಕು ಅಂತ. ಈ ಪತ್ರಕರ್ತರು ಸುಮ್ಮನೆ ಇರಲ್ಲಲ್ಲ. ಅಟೋತಿಗೆ DVG ಮನೆಯಿಂದ ಒಂದು ಚೀಟಿ ಬಂತು ಅಂಗಡಿಯವನಿಗೆ. ಇವನು ಹೀಗೆ ನೋಡಿದ ಏನ್ ಬರೆದಿದ್ದಾರೆ ಅಂತ. ಅದ್ರ ಬರೆದಿತ್ತು, ಮನೆಗೆ ನೆಂಟರು ಬಂದಿದ್ದಾರೆ, ಕಾಫಿ ಸಕ್ಕರೆ ಇಲ್ಲ, ಕಾಫಿ ಪುಡಿ ಸಕ್ಕರೆ ಇಲ್ಲ, ಅಕ್ಕಿನೂ ಕಮ್ಮಿ ಇದೆ, ದುಡ್ಡು ಆಮೇಲೆ ಕೊಟ್ರೆ ಆದೀತೆ, ತಕ್ಷಣ ದುಡ್ಡು ಇಲ್ಲ ಅಂತ ಬರೆದಿದ್ದಾರೆ. ನಿನ್ನೆ ಸಾಯಂಕಾಲ ಮನುಷ್ಯ 1 ಲಕ್ಷ ರೂಪಾಯಿಯನ್ನ ಎತ್ತಿಕೊಳ್ಳ ಅಂತ ಹೇಳಿ ಮನೆಯಲ್ಲಿ ಪರಿಸ್ಥಿತಿ ಇದ್ದಾಗ ದಯವಿಟ್ಟು ನೋಡಿ, ಈ ತರದ ಬದುಕು ಇದೆಯಾ? ಯಾರು ಕಂಡಿದ್ದೇವ ನಾವು? ಮತ್ತೊಬ್ಬರ ದುಡ್ಡನ್ನ ನಾವು ತಗೊಂಡು ಏನು ಮಾಡಿಲ್ಲ ಅಂತ ಪ್ರಸಂಗ ಇರುವಂತಾಗ ಈ ತರದ ಮನುಷ್ಯ ಬದುಕೋಕ್ ಸಾಧ್ಯನಾ? ಅವ್ರು ತೀರ್ಕೊಂಡ ದಿವಸ ಅವ್ರ ಕಾಟಿನ ಕೆಳಗೆ ಒಂದು ಟ್ರಂಕ್ ಅಲ್ಲಿ ಚೆಕ್ಸ್ ಬಿದ್ದಿತ್ತು. ಬ್ಯಾಂಕಿಗೆ ಹಾಕಿಲ್ಲ ಚೆಕ್ಸ್. ಸುಮಾರು 28,500 ರೂಪಾಯಿ ಬೆಲೆ ಬಾಳುವಂತ ಚೆಕ್ಸು ಆ ಟ್ರಂಕ್ ಅಲ್ಲಿ ಇದಾವೆ. ಆ ಚೆಕ್ಸ್ ಯಾಕಿತ್ತದು? ಅವ್ರಿಗೊಂದು ನಂಬಿಕೆ, ತಾವೇನಾದ್ರೂ ಕೆಲಸ ಮಾಡಿದಾಗ ಜನ ಏನಾದ್ರೂ ಅದಕ್ಕೆ ಪ್ರತಿಫಲ ಅಂತ ಕೊಟ್ಟಾಗ ಅವ್ರು ಕೊಟ್ಟದ್ದು ತಾನು ಮಾಡಿದ್ದಕ್ಕೆ ಹೆಚ್ಚಾಯಿತು ಅಂತ ತಕ್ಷಣ ತಗೊಳ್ಳಲ್ಲ ಅಂತ. ಥರದ್ದು ಇರ್ತಾರ ಜನ. ಮತ್ತೆ ಮಾಡಿ ತಗೊಳ್ಳುವಂತಹದನ್ನು ಬಹಳ ಕೇಳ್ತೀವಿ ಅಂತ. ತಂದೆ ಆದಂತಹ ಚೆಕ್ಕನ್ನ ಬ್ಯಾಂಕಿಗೆ ಕಳಿಸ್ತಾ ಇಟ್ಕೊಂಡಂತ ಮನುಷ್ಯ ಬಹಳ ಅಪರೂಪ. ಆ ವನಸುಮ ಅನ್ನುವಂಥ ಕವನ ಎಷ್ಟು ಸಲ ಕೇಳಿದ್ರು ಮನಸ್ಸಿಗೆ ತೃಪ್ತಿನೇ ಆಗಲ್ಲ. ವನಸುಮದಲು ಇದನ್ನ ದಯವಿಟ್ಟು ಓದ್ಬೇಕಾದ್ರೆ ಕೇರ್ಫುಲ್ ಆಗಿ ಓದ್ಬೇಕು. ಮೊದಲೇ ಸಲ ವಸಂತ ಕುಸುಮಾಂಜಲಿ ಪುಸ್ತಕ ಬರೆದಾಗ ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಓದುವಾಗ ದಯವಿಟ್ಟು ಇದನ್ನ ವನಸುಮದೊಳು ಅನ್ಬೇಡಿ, ಅಲ್ಲ ಲ. ವನಸುಮದಲೆನ್ನ ಜೀವನವು ವಿಕಸಿಸುವಂತೆ ಮನವನ ಅನುಗಳಿಸು ಗುರುವೇ ಹೇ ದೇವ. ಎಷ್ಟು ಚಂದ ಮಾತಪ್ಪ. ನನ್ನನ್ನ ಕಾಡಿನ ಹೂ ಮಾಡ್ಬಿಡಪ್ಪ, ನನ್ನ ಬದುಕು ಅರಳೋದು ಕಾಡಿನ ಹೂ ಬೆಳೆದ ಹಾಗೆ ನನ್ನ ಮನಸ್ಸನ್ನು ಸಿದ್ಧಿ ಮಾಡು ಅಂತ. ಎಷ್ಟು ಚಂದದ ಮಾತು ಸ್ನೇಹಿತರೆ ಇದು. ಯಾವುದೇ ಕೆಲಸಕ್ಕೆ ಮನಸ್ಸು ಬಹಳ ಮುಖ್ಯ. ಮನ ಏವ ಮನುಷ್ಯಾಣಂ ಬಂಧ ಮೋಕ್ಷಯೋಹೋ ಅಂತ. ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಹೇಗಿದೆ ನೋಡಿ ಅದು. ಮನಸ್ಸು ಮೋಕ್ಷ ಆದೀತು, ಮನಸ್ಸು ಆದೀತು. ಅದಕ್ಕೆ ಅವ್ರು ಕೇಳಿಕೊಳ್ಳೋ ದೇವರನ್ನ ಮನಸ್ಸನ್ನು ಸರಿ ಮಾಡಿ ನಂದು ಅಂತ. ವನಸು ಮೊದಲು ಎನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಹೇ ಗುರುವೇ ಹೇ ದೇವ. ಮುಂದಿನ ನಾನು ನೋಡಿ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ವನಸುನದಲು ಎನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ನೋಡಿ ಹೇಗಿದೆ ಅದು. ಜನಕ್ಕೆ ಸಂತಸವೀವ, ನನ್ನಿಂದ ಜನಕ್ಕೆ ಸಂತೋಷ ಸಿಗ್ಲಿ. ಘನನು ನಾನೆಂದೆಂಬ, ಬಹಳ ದೊಡ್ಡವನು ನಾನು ಅಂತ ಹೇಳಿ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ. ಮತ್ತೊಬ್ರು ನಾನು ಹೊಗಳೋದು ಬೇಡ ಮಾರಾಯ, ಅವ್ರ ಹೊಗಳಿಕೆಗೆ ಬಾಯಿಗೆ ಸಿಗದ ಹಾಗೆ ನಾನು ಅಂತ ಕೇಳ್ಕೊಳ್ಳುವಂತ. ಮಲ್ಲಿಗೆಯು ಇದಂತೂ ಅದ್ಭುತಪ್ಪ ನನಗೆ. ಕಾನನದಿ ಕಾಡಿನೊಳಗೆ ಮಲ್ಲಿಗೆಯು ಮೌನದಿಂ ಬಿರಿದು, ಅದು ಬಿರಿಬೇಕಾದ ಕಾಡಲ್ಲಿದ್ದಂತ ಮಲ್ಲಿಗೆ ಹೂ ಯಾರಿಗೆ ಕೇಳಿಸುತ್ತೆ? ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲಿವಿಂ
ಸಂತೋಷದಿಂದ ತನ್ನ ಸೌರಭವನ್ನು ಬೀರ್ತಾ ಇರ್ತದಂತೆ, ಸುಗಂಧವನ್ನ ಬೀರ್ತಾ ಇರ್ತದಂತೆ. ಮುಂದಿನ ಸಾಲು, ಮುಂದಿನ ಮಾತು ಮುಖ್ಯ. ತಾನು ಎಲೆಯ ಹಿಂತಿರ್ದು, ಬಹಳ ಮುಖ್ಯ ಇದು. ತಾನು ಹೂ ಬಿಟ್ಟು ಸುಗಂಧ ಎಲ್ಲ ಕೊಡ್ತದೆ, ಆದ್ರೆ ತಾನು ಎಲೆಯ ಪಿಂತಿರ್ದು, ಎಲೆಯ ಹಿಂದಿದ್ಕೊಂಡು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ವನಸು ಮೊದಲು ಎನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗಳಿಸು ಗುರುವೆ. ನನಗೆ ಯಾವ ಸೊಕ್ಕು ಬೇಡ ಮರಯ. ಒಂದು ಎಲೆಯ ಹಿಂದೆ ಮರೆಯಾಗಿ ನಿಂತಂತ ಹೂ ಅರಳಿ ತನ್ನ ಸುವಾಸನೆ ಕೊಡುವ ಹಾಗೆ ನಾನು ಮರೆಯಾಗಿರ್ತೀನಿ. ದೀನತೆಯನ್ನು ತೋರ್ಬೇಕು, ಅಭಿಮಾನ ಬೇಡ ನನಗೆ. ಆದರೆ ಹೂ ಸುವಾಸನೆ ಕೊಡು ಕೃತಕೃತ್ಯತೆ ಇದೆಯಲ್ಲ, ಅದು ನನಗೆ ಸಿಗ್ಲಿ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯ ನುಡಿದು. ನಾನು ದೊಡ್ಡ ಉಪಕಾರ ಮಾಡಿದ್ದೀನಿ, ಜಗತ್ತಿಗೆ ಉಪಕಾರ ಮಾಡಿದ್ದೀನಿ, ನಾನು ಜಗತ್ತು ನನ್ನ ಉಪಕಾರವನ್ನು ಪಡ್ಕೊಂಡಿದೆ ಅನ್ನುವಂಥ ವಿಪರೀತವಾದ ಬುದ್ಧಿ, ಕೆಟ್ಟ ಬುದ್ಧಿ ಬೇಡ ನನಗೆ. ವಿಪುಲ ಆಶ್ರಯ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜಮಾದೊಳ್ವೆ ನಿಂಬಾಳುವವಲು ಮನಸ್ಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗಳಿಸು ಹೇ ಗುರುವೆ. ವಿಪುಲಾಶ್ರಯ ನೀವ, ಬಂದವರಿಗೆ ತನ್ನ ನೆರಳನ್ನ ಕೊಡುವಂಥ, ಆಶ್ರಯ ಕೊಡುವಂಥ, ಸುಫಲ ಹಣ್ಣುಗಳಿಂದ ತುಂಬಿದಂಥ, ಸುಮಭರಿತ ಹೂಗಳಿಂದ ತುಂಬಿದಂಥ, ಪಾದಪದಂತೆ ಅದರ ಮರದಂತೆ ಹೂವು ಹಣ್ಣುಗಳನ್ನು ತುಂಬಿಕೊಂಡು ಬಂದವರಿಗೆ ಆಶ್ರಯ ಮರದ ಹಾಗೆ ನೈಜಮಾದ ಅಳ್ವಿನಿಂ ನಿಜವಾದ ಒಳಿತಿನಿಂದ ನಾನು ಬಾಳುವ ಹಾಗೆ ನನ್ನ ಮನಸ್ಸನ್ನು ಅನುಗೊಳಿಸು ಗುರುವೆ ಅಂತ ಕೇಳ್ಕೋಬೇಕಾಗುತ್ತೆ. ಇದು ಬಹಳ ಚಂದ ಒಂದು ಮಾತಿದೆ ಸ್ನೇಹಿತರೆ. ಪ್ರೇಯರ್ ಡಸಂಟ್ ಚೇಂಜ್ ಥಿಂಗ್ಸ್ ಫಾರ್ ಯು. ಪ್ರೇಯರ್ ಡಸಂಟ್ ಚೇಂಜ್ ಥಿಂಗ್ಸ್ ಫಾರ್ ಯು, ಬಟ್ ಚೇಂಜಸ್ ಯು ಫಾರ್ ದ ಥಿಂಗ್ಸ್. ನೀವು ಪ್ರಾರ್ಥನೆ ಮಾಡ್ಕೊಂಡಾಗ ಜಗತ್ತು ಬದಲಾಗಲ್ಲ, ನೀವು ಬದಲಾಗ್ತೀರಿ. ನಿಮ್ಮ ಮನಸ್ಸು ಚೆನ್ನಾಗಿರ್ತದೆ ಅಂತ. ಅದು ಎಷ್ಟು ಚಂದ ಇದೆ ಗೊತ್ತಾ. ಆ ಥರ ಬದುಕಿಸು ನನ್ನ ಅಂತ ಕೇಳಿದವರು, ಬದುಕಿದವರು ಹಾಗೇನೆ ಬದುಕಿದ್ದು, ಹಾಗೆ ಬದುಕಿದ್ದು. ಅವ್ರ ಮಾತುಗಳನ್ನು ನೋಡ್ತಾ ನೋಡ್ತಾ ಕೆಲವು ಮೊಟ್ಟ ಮೊದಲು ದೇಹ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ದೇಹ ಗಟ್ಟಿಯಾಗಿರ್ಬೇಕು, ಓಡಾಡ್ಬೇಕು, ಶ್ರಮ ವಹಿಸ್ಬೇಕಾಗ್ತದೆ. ಆ ದೇಹದ ಬಗ್ಗೆ ಹೇಗೆ ಹೇಳ್ತಾರೆ? ಅಶಕ್ತರಿಗೆ ದುಡಿಯೋದು ಕಷ್ಟ ಆಗುತ್ತೆ. DVG ಮಾತು, ಕಲ್ಮಶದ ವಲ್ಮೀಕ ವೆಂದೊಡಲ ಜರೆಯದಿರು. ಕಲ್ಮಶದ ವಲ್ಮೀಕ ಎಂದು ಒಡೆಲ ಜರೆಯದಿರು. ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸಿ ನಮ್ಮ ಗುರಿಗೈದಿಪುದು ಮಂಕುತಿಮ್ಮ. ಎಷ್ಟು ಚಂದ ಮಾತು. ಕಲ್ಮಶದ ವಲ್ಮೀಕ, ಹುತ್ತ ಇದು, ಬರೀ ಹೊಲಸು ತುಂಬಿದಂತ ಹುತ್ತ. ಏನದು? ಮೂಳೆ ಮಾಂಸದ ತಡಿಕೆ ಅಂತ ಹೇಳ್ಬೋದು. ಅದೆಲ್ಲ ಅನ್ಬೇಡ ನೀನು ಅದನ್ನ. ಇದು ಕೊಳಕು ತುಂಬಿದಂತ ಒಂದು ಹುತ್ತ ಅಂತ ಅನ್ಬೇಡ ಇದನ್ನ. ಕಲ್ಮಶದ ವಲ್ಮೀ ಒಡಲ ಜರೆಯದಿರು ಅದನ್ನ. ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಋಷಿಗಳ ಸಹಿತ ಇದು ಬ್ರಹ್ಮಪುರಿ ಅಂತ ಕರೆದಿದ್ದಾರೆ. ಏನ್ ಸಾಧನೆ ಮಾಡಿದ್ರು ದೇಹದ ಮೂಲಕನೇ ಮಾಡ್ಬೇಕಲ್ವ ನಾವು. ದೇಹ ಇಲ್ಲದೆ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ. ಈ ಮಾತು ಬಹಳ ಮುಖ್ಯ ಸ್ನೇಹಿತರೆ. ಈ ದೇಹ ಅನ್ನುವ ಕುದುರೆ, ಅದು ಎಂತ ಹಮ್ಮುಳ್ಳ ಹಯ, ಅಸಾಧ್ಯವಾದಂತ ಶಕ್ತಿ ಇರುವಂತ ಕುದುರೆ. ಆ ಶಕ್ತಿ ಇರುವಂತಹ ಕುದುರೆನ ಕಾಪಿಟ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊಂಡು ಮೈ ತಿಕ್ಕಿ ಒಳ್ಳೆ ಆಹಾರ ಕೊಟ್ಟು, ಅಷ್ಟೇ ಅಲ್ಲ ಕಡಿವಣ ತೊಡಿಸೆ. ಬರೀ ಅದಕ್ಕೆ ಆಹಾರ ಕೊಟ್ಟರೆ ಎಲ್ಲೆಲ್ಲಿ ಹೋಗ್ಬಿಡ್ತದೆ ಅದು. ಅದು ಎಲ್ಲೆಲ್ಲಿ ಹೋಗ್ಲಾರ್ದಾಗೆ ಲಗಾಮು ಹಾಕ್ಬೇಕು, ಕಡಿವಾಣ ಹಾಕ್ಬೇಕು. ಅದಕ್ಕೆ ಹಮ್ಮೊಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿಗೈದಿಪುದು ಮಂಕು. ಗುರಿ ಕಡೆ ಕರ್ಕೊಂಡು ಹೋಗ್ತದೆ ಅದು ಅಂತ. ಅಂದ್ರೆ ದೇಹವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ನಾನು ಅಂತ ಮೊದಲೇ ಮಾತು. ದೇಹ ಆದ್ಮೇಲೆ ಎರಡನೇ ಭಾಗ ಏನು? ಈ ದೇಹ ಒಂದೇ ಇದೆ ಅಂತ ತಿಳ್ಕೋಬಾರದು ನಾವು. ತಾವು ಕಂಡಿದ್ದೀರಿ ವಿವೇಕಾನಂದರ ಜೀವನದಲ್ಲಿ ಬರುವಂತದ್ದು. ಪುಟ್ಟ ಹುಡುಗ ಕರ್ಕೊಂಬಂದ್ರು ತಮ್ಮ ವಿವೇಕಾನಂದರ ಕಡೆಗೆ. ಸ್ವಾಮಿಗಳು ನಮಸ್ಕಾರ ಮಾಡು ಅಂತ ಮಾಡಿದ ಹುಡುಗ. ಅಮ್ಮ ಚೆನ್ನಾಗಿ ಟ್ಯೂಷನ್ ಮಾಡಿದ್ದಾರೆ. ಏನ್ ಬೇಕು ಹುಡುಗ ನಿನಗೆ ಅಂತ ವಿವೇಕಾನಂದರು ಕೇಳಿದ್ರು. ಆತ ಹೇಳ್ತಾ, ನನಗೆ ವೇದಾಂತ ಹೇಳ್ಬಿಡಿ. ಅವ್ರಿಗೆ ಗೊತ್ತಾಯ್ತು ಇದು ಹುಡುಗನ ಮಾತಲ್ಲ, ಅಮ್ಮನ ಟ್ಯೂಷನ್ ಇದು ಅಂತ ಗೊತ್ತಾಯ್ತು. ಆಯ್ತಪ್ಪ ವೇದಾಂತ ಆಯ್ತು, ನಿನಗೆ ಯಾವ್ದ್ರಲ್ಲಿ ಆಸಕ್ತಿ ತುಂಬಾ, ನಿನ್ಗೆ ಯಾವ್ದ್ರಲ್ಲಿ ಆಸಕ್ತಿ ಅಂತ. ಅವ್ನು ಹೇಳ್ದ, ನಿಜ ಹೇಳ್ತೀನಿ ಗುರುಗಳೇ, ತಪ್ಪು ತಿಳ್ಕೊಬೇಡಿ, ನಾನು ಫುಟ್ಬಾಲ್ ಅಂದ್ರೆ ಬಹಳ ಆಸಕ್ತಿ, ಫುಟ್ಬಾಲ್ ಬಹಳ ಆಸಕ್ತಿ ಇದೆ. ಅವ್ರು ಹೇಳಿದ್ದು ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಮಾರಾಯ, ಫುಟ್ಬಾಲೇ ವೇದಾಂತೋ, ವೇದಾಂತ ಅಂದ್ರೆ ಫುಟ್ಬಾಲೇ ಅಂದ್ರು. 1-2 ವರ್ಷ ಫುಟ್ಬಾಲ್ ಆಡು ನೀನು, ಆಮೇಲೆ ಬಾ ನೀನು ವೇದಾಂತ ಹೇಳ್ತೀನಿ ಅಂತ. ಅದೇ ವೈದ್ಯ ಹೇಳಿದ್ದು ಅದೇ.
ಹುಡುಗ ಒಂದು ದೇಹ ಗಟ್ಟಿಯಾಗಿತ್ತಂತೆ. ನೀವು ಹಿಂಗೆ ಹೇಳಿದ್ರಿ ವೇದಾಂತ ಹೇಳ್ತೀನಿ ಅಂತ, ಈಗ ಹೇಳಿ ಅಂದ. ಆಗ ವಿವೇಕಾನಂದ ಹೇಳುವಂತ ಮಾತು ಸ್ನೇಹಿತರೆ, ಎಷ್ಟು ಚಂದದ ಮಾತದು. ಅದನ್ನ ಎಷ್ಟು ಸುಲಭವಾಗಿ ಗುಡ್ಡಪ್ಪನವ್ರು ಹೇಳ್ತಾರೆ ಅದನ್ನ. ಅವ್ರು ಹೇಳ್ತಾರೆ, ಹುಡುಗನೇ ನೋಡೋ ಫುಟ್ಬಾಲ್ ಆಡಕ್ ಹೋಗ್ತೀಯಲ್ಲೋ, ಎಷ್ಟು ಜನ ಹೋಗ್ತೀರಿ? ನಾವು 11 ಜನ, ಅವ್ರು 11 ಜನ ಹೋಗ್ತೀವಿ ಸ್ವಾಮಿ. ಎಷ್ಟು ಬಾಲ್ ಒಯ್ತೀರಿ? ಬಾಲ್ ಒಂದೇ. ಗ್ರೌಂಡ್ ಒಳಗೆ ಹೋದ ತಕ್ಷಣ ಈ ಟೀಮ್ನವರು ಚೆಂಡನ್ ಈ ಕಡೆ ಒದಿದ್ದಾರೆ, ಆ ಕಡೆಯವರು ಚೆಂಡನ್ ಈ ಕಡೆ ಒದಿದ್ದಾರೆ. ಆ ಬಾಲು ಆ ಬೌಂಡ್ರಿ ಒಳಗೆ ಇರೋ ತನಕ ಒದಿಸ್ಕೊಳ್ಳೋದೆ. ಇವರಾದ್ರೂ ಓದಿಬೇಕು, ಅವರಾದ್ರೂ ಓದಿಬೇಕು. ಆ ಬೌಂಡ್ರಿ ಒಳಗೆ ಇರೋ ತನಕ ಒದಿಸ್ಕೊಳ್ಳೋದು ತಪ್ಪಲ್ಲ ಅದಕ್ಕೆ. ಆದ್ರೆ ಅದು ಬೌಂಡ್ರಿ ದಾಟಿ ಆ ಕಡೆ ಹೋದ್ರೆ, ಆವಾಗ ಒಳಗ್ ಬಾಲ್ ತರಬೇಕಾದ್ರೆ ತಾವು ನೋಡಿದೀರಿ, ಅದನ್ನ ಕಾಲಿಂದ ಒದಿಯಲ್ಲ, ಥ್ರೋ ಇನ್ ಅಂತಾರೆ. ತಲೆ ಮೇಲೆ ಇಟ್ಕೊಂಡು ಹಿಂಗೆ ಕೈಯಿಂದ ಎಸಿತಾರೆ. ಅದು ಒಂದೇ ಸಲ ಕೈಯಿಂದ ಮುಟ್ಟೋದು ಬಾಲು. ಅದನ್ನ ವಿವೇಕಾನಂದ್ರ ಚಂದ ಹೇಳ್ತಾರೆ. ಅಂದ್ರೆ ನೋಡೋ, ಇಷ್ಟೇ ಇರೋದು ವೇದಾಂತ ಅಂದ್ರೆ. ಈ ಬೌಂಡ್ರಿ ಇದೆಯಲ್ಲ, ಈ ಬೌಂಡ್ರಿ ಅಂದ್ರೆ ದೇಹ. ಬರೀ ದೇಹನೇ ನಾನು ಅಂತ ಅನ್ಕೊಂಡಿದ್ರೆ, ದೇಹ ಮಾತ್ರ ನಾನು ಅಂತ ಅನ್ಕೊಂಡಿ, ಸುಖ ದುಃಖಗಳ ಒದೆ ಯಾವಾಗಲೂ ಸುಖಾನು ಒದೇನೆ ಅಂತ. ಸುಖಾನು ಒದೇನೆ, ದುಃಖಾನು. ನಾನು ಬರೀ ದೇಹ ಅನ್ಕೊಂಡಾಗ ನನಗೆ ಸುಖ ದುಃಖ ಸಮ ಬರ್ತಾ ಇರ್ತದೆ. ನಾನು ಬರೀ ದೇಹ ಅಲ್ಲ, ದೇಹ ದಾಟಿ ದೇಹಾತೀತ ಆಗಿದ್ದೇನೆ ಅಂತ ಮನಸ್ಸಿಗೆ ಬಂದ್ರೆ, ಯಾವ ಜನ ನೀನು ಒದಿತಿದ್ರಲ್ಲ ಅವರೇ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಇಷ್ಟೇ ವೇದಾಂತ ಅಂದ್ರೆ. ಬರೀ ನಾನು ದೇಹ ಅಲ್ಲ, ಆ ಪರಬ್ರಹ್ಮ ಶಕ್ತಿ ಅಂತ ಏನಿದೆಯೋ ಅದು ಅಂಶ, ನಾನು ಆತ್ಮಶಕ್ತಿ ಒಂದು ಅಂಶ ಅನ್ನೋದು ನಿಮ್ಮ ಮನಸ್ಸಲ್ಲಿದ್ರೆ ಬಹಳ ದೊಡ್ಡ ಕೆಲಸ ಆಗ್ತದೆ ಅಂತ. ಅದನ್ನ ಎಷ್ಟು ಚಂದ ಹೇಳ್ತಾರ್ರಿ ಗುಂಡಪ್ಪನವರು. ದೇಹವೆಂಬುದು ಕುದುರೆ, ಹಿಂದಿಂದ ಹೇಳಿದ್ರಲ್ಲ ಅವರು, ದೇಹವೆಂಬುದು ಕುದುರೆ ಆತ್ಮನದರಾರು, ವಾಹನವನ್ನು ಉಪವಾಸವಿರಿಸೆ ನಡೆದೀತೆ, ರೋಹಿ ಜಾಗ್ರತೆ ತಪ್ಪಾಗೀತೆ, ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ಎಷ್ಟು ಚಂದ ನೋಡಿ. ದೇಹವೆಂಬುದು ಕುದುರೆ, ಆತ್ಮ ಅದನ ಆರೋಹಿ. ಆತ್ಮ ಅದರ ಆರೋಹಿ, ಮೇಲೆ ಕೂತಿದ್ದಾನೆ, ಓಡಿಸೋನು, ಸವಾರ ಅವನು. ಅಂದ್ರೆ ಕುದುರೆಗೆ ಒಬ್ಬ ಕಂಟ್ರೋಲ್ ಮಾಡೋಕ್ಕೂ ಇದ್ದಾನೆ ಮೇಲೆ ಒಬ್ಬನ ಆತ್ಮ. ವಾಹನವನ್ನು ಉಪವಾಸವಿರಿಸೆ ನಡೆದೀತೆ, ವಾಹನ ಅಲ್ವಾ ಅಂತ ಉಪವಾಸ ಇಟ್ಟರು ಹೊಡ್ಕೋಬೇಕದನ್ನ. ದೇಹವನ್ನು ಕಾಳಜಿ ಮಾಡಬೇಕು. ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ, ಮೇಲೆ ಕೂತಂತ ಎಚ್ಚರ ತಪ್ಪಿದ್ರೆ ಯಾತ್ರೆ ಸುಖ ಆಗ್ತದ? ಇಬ್ರು ಇರ್ಬೇಕು. ಅದಕ್ಕೆ ಹೇಳ್ತಾರೆ ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ನಾವು ಸಮಾಜ ಸೇವೆ ಮಾಡೋಕ್ ಬಂದವರಿಗೆ ನಮ್ಮ ದೇಹ ಪ್ರಜ್ಞೆಯ ಜೊತೆಗೆ ಒಂದು ಆತ್ಮ ಪ್ರಜ್ಞೆನೂ ಇರ್ಬೇಕಾಗತ್ತೆ. ಈ ದೇಹ ಆತ್ಮದ ಕಲ್ಪನೆ ಎರಡೂ ಜೊತೆ ಆಗಿದ್ದಾಗ ಮಾತ್ರ ನನ್ನ ಕೆಲಸಕ್ಕೊಂದು ಹೊಸ ಸುಗಂಧ ಬರ್ತದೆ. ದೇಹ ಉತ್ಸಾಹದಿಂದ ಕೆಲಸ ಮಾಡ್ತದೆ, ಆತ್ಮ ಪ್ರಜ್ಞೆ ಅದಕ್ಕೊಂದು ವ್ಯವಸ್ಥೆಯನ್ನ ಸರಿ ಮಾಡ್ತದೆ. ಅಂದ್ರೆ ಇದು ಶಾಶ್ವತವಾದ ಪ್ರಯತ್ನ ಆಗಬೇಕು ಅನ್ನೋ ಹಾಗೆ, ಅಥವಾ ಮನಸ್ಸಲ್ಲಿ ಯಾವ ಕಸರು ಇಲ್ಲದೆ ಮಾಡುವಂತ ಕೆಲಸ ಆಗ್ತದೆ. ಅದನ್ನ ದೇಹ ಮತ್ತು ಆತ್ಮಗಳ ಸಂಬಂಧಗಳನ್ನು ಸೇರಿಸುವಂಥದ್ದು. ನಾನು ಆಗ್ಲೇ ಹೇಳಿದೆ, ಎಲ್ಲಕ್ಕೂ ಮನಸ್ಸು ಬಹಳ ಮುಖ್ಯ ಅಂತ ಹೇಳಿದೆ. ಈ ಮನಸ್ಸನ್ನು ತೊಡಸ್ಕೊಳ್ಳೋದು ಹೇಗೆ? ಹಾಗಾದ್ರೆ ಮನಸ್ಸು ಹೇಗಿರ್ಬೇಕು? ನಮ್ಮ ಕೆಲಸ ಮಾಡೋರ್ದು ಮನಸ್ಸು ಹೆಂಗ್ ಬಲವಾಗಿರ್ಬೇಕು, ನಿಶ್ಚಿತವಾಗಿರ್ಬೇಕು, ಹಾಗೆ ಬುದ್ಧಿಯೊಂದಿಗೆ ಹೊರಿಗೊಂಡಿರ್ಬೇಕು ಅಂತ. ಈ ಮನಸ್ಸು ಬುದ್ಧಿ ಅವು ಎರಡು ಜೊತೆಗಿದ್ರೆ ಕೆಲಸ ಚೆನ್ನಾಗಿದ್ದಾರೆ. ಭಾವದಾವೇಶದಿಂ ಮನ ಅಶ್ವದಂತಿರಲಿ, ಭಾವದಾವೇಶದಿಂ ಮನ ಅಶ್ವದಂತಿರಲಿ, ಧೀ ವಿವೇಚನೆಯದಕ್ಕೆ ದಕ್ಷರಾವುತನು, ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ, ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಎಷ್ಟು ಭಾವದಭೂತ ಮಾತು. ಕೆಲಸ ಮಾಡುವಾಗ ಅಯ್ಯೋ ಇದೇನಾಗ್ತದ್ರಿ, ಕೆಲಸ ಆಗೋಲ್ಲ ಬಿಡ್ರಿ, ಎಲ್ಲಿ ಮಾಡೋದಿದು ಅಂತ ಮನಸ್ಸು ಸಪ್ಪೆ ಆಗಿದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಭಾವದ ಆವೇಶದಿಂ, ನಿಮ್ಮ ಭಾವನೆಗಳ ಆವೇಶದಿಂದ ಮನ ಅಶ್ವದ ಹಾಗೆ ಇರ್ಬೇಕಂತೆ, ತುಡಿತಿರ್ಬೇಕು, ಹೋಗ್ತೀನಿ ಮಾಡ್ತೀನಿ ಅಂತ ಕೆಲಸಕ್ಕೆ ಇರ್ಬೇಕಂತ. ಭಾವದ ಆವೇಶದಿಂ ಮನ ಅಶ್ವದ ಅಂತಿರಲಿ. ಆದ್ರೆ ಧೀ ವಿವೇಚನೆ, ನಮ್ಮಲ್ಲಿ ಧೀ ಅನ್ನುವಂಥ ಪದ ಬಹಳ ದೊಡ್ಡದು. ಧಿಯೋ ಯೋನ ಪ್ರಚೋದಯ, ನಾವು ಕೇಳಿದ್ದೇ ಅದು. ಧೀ ಶಕ್ತಿಯನ್ನು ಕೊಡು. ಆ ಧೀ ವಿವೇಚನೆ ಇದೆಯಲ್ಲ, ಅತ್ಯಂತ ಶ್ರೇಷ್ಠವಾದಂತಹ ವಿವೇಚನೆ ಏನಿದೆಯಲ್ಲ, ಅದು ಈ ಕುದುರೆಗೆ ರಾಹುತ ಇದ್ದ ಹಾಗೆ. ಶಕ್ತಿ ಇರುವಂತಹ ಕುದುರೆ ನಮ್ಮ ಭಾವನೆ ಇದ್ದ ಹಾಗಿದ್ರೆ ಆ ಭಾವನೆಗಳನ್ನೆಲ್ಲ ಲಗಾಮ್ ಹಾಕಿಟ್ಕೊಳ್ಳುವಂತಹದ್ದು ಆ ಧೀ ವಿವೇಚನೆ. ಅವೆರಡೂ ಹೇಗಿರ್ಬೇಕು ಅಂತ ಬರೀತಾರೆ. ತೀವಿದೊಲವಿನ ದಂಪತಿಗಳ ಹಾಗೆ ಮನಬುದ್ಧಿ. ಸಮ್ ಪ್ರಾಬ್ಲಮ್ ಅಗೇನ್.
ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ. ಮನಸ್ಸು ಬುದ್ಧಿ ಬರೀ ದಂಪತಿಗಳಾಗ್ಬೇಕು ಅಂತ ಹೇಳಿಲ್ಲ ಗುಂಡಪ್ಪನವರು, ತೀವಿದು ಒಲವಿನ ದಂಪತಿಗಳಾಗ್ಬೇಕು ಅಂತ. ದಂಪತಿಗಳು ಇರ್ತಾರೆ, ಬಹಳ ಜನ ಇರ್ತಾರೆ, ಆದ್ರೆ ಅದು ತೀವಿದು ಒಲವಿಂದ ಇರ್ತವೆ ಅಂತ ಹೇಳಕ್ಕಾಗಲ್ಲ. ಅದು ಬಹಳ ಕಷ್ಟ ಹೇಳೋದು, ವಾಡಗಳು ತುಂಬಾ ಬಂದ್ಬಿಡ್ತವೆ. ಆದ್ರೆ ತುಂಬ ತಿಂದಿರುವಂತ ಗಂಡ ಹೆಂಡತಿ ಇರ್ಬೇಕಂತೆ. ಅದು ಮನಸ್ಸು ಮತ್ತು ಬುದ್ಧಿ ತೀವಿದು ಒಲವಿನ ದಂಪತಿಗಳ ಹಾಗೆ ಇದ್ರೆ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ನಿಮ್ಮ ಜೀವನ ಆಗ್ಲಿ, ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಜೈತ್ರ ಕಥೆ, ಯಶಸ್ಸಿನ ಕಥೆ ಆಗ್ತದೆ ಅಂತ ಹೇಳ್ತಾರೆ. ಅದೆರಡು ಇರ್ಬೇಕು, ಮನಸ್ಸು ಮತ್ತು ಬುದ್ಧಿ ಎರಡು ಒಂದಕ್ಕೊಂದು ಸೇರ್ಕೊಂಡಿರ್ಬೇಕು ಅಂತ. ಹಾಗಾದ್ರೆ ಮನೆ ಕಟ್ಟೋದು, ನಾವು ಕೆಲಸ ಮಾಡೋದಕ್ಕೆ ಒಬ್ಬರ ಬಿಗಿನಿಂಗ್ ಅಲ್ಲಿ ಕೇಳಿದ್ರು ಒಬ್ರು, ಪ್ರೇರಣೆ ಏನು ನಮಗೆ? ಎಲ್ರು ಹಂಗೆ ಇರ್ಬೋದಲ್ಲ, ನಮ್ಗೇನಪ್ಪ ಕರ್ಮ, ಹೋಗಿ ಸಮಾಜದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಯಾಕೆ ಮಾಡ್ಬೇಕಂತಿದೀವಿ ನಾವು? ಸಮಾಜ ಕಾರ್ಯದಲ್ಲಿ ತೊಡ್ಕೊಳ್ಳೋದಕ್ಕೆ ನಮ್ಮ ಪ್ರೇರಣೆ ಏನು ಅಂತ. ಇದಕ್ಕೆ ಮರುಳ ಮುನಿಯದ್ದು ಒಂದು ಪದ್ಯ ತಗೊಂಡಿದ್ದೀನಿ, ಬಹಳ ಚಂದ, ಅವ್ರದೇ ಮರುಳ ಮುನಿಯ. ಅವ್ರು ಹೇಳ್ತಾರೆ, ಮಂಕುತಿಮ್ಮನ ನಾನು ಮರುಳ ಮುನಿಯ ಮಂಕುತಿಮ್ಮನ ತಮ್ಮ ಅಂತ, ಮಂಕುತಿಮ್ಮನ ತಮ್ಮ ಅಂತ. ಬೇರೆ ಬರ್ತಾ ಇದೆಯಲ್ಲ. ಹಳೆಯ ಮನೆ ಮಳೆಯ ಹೊಡೆತದಿಂ ಉರುಳಿ ಮಣ್ಣಪ್ಪುದಿಳೆಗೆ ದಿನ ದಿನದ ಪಾಡು. ಹಳೆ ಮನೆ ಇದೆ, ಮಣ್ಣಿನ ಕಟ್ಟಿದ್ದು, ಹಳೆಯ ಊರಲ್ಲಿ ಕಟ್ಟಿದ್ದು. ಮಳೆಯ ಹೊಡೆತ, ಜೋರ ಮಳೆ ಬಂತು, ಮಣ್ಣಿನ ಮಳೆ, ಹಳೆ ಮನೆ, ಜೋರ ಮಳೆ ಬಂತು, ಉರುಳಿ ಮಣ್ಣಪ್ಪುದಿಳೆಗೆ, ಅದು ಮತ್ತೆ ಕುಸಿದು ಬಿದ್ದು ಮಣ್ಣಾಯಿತು, ದಿನ ದಿನದ ಪಾಡು. ಇದಾಗೋದೆಪ್ಪ, ಹಳೆ ಮನೆ ಮಳೆ ಬಂದ್ರೆ ಆಗ್ತದೆ, ಬಿದ್ದು ಹೋಗ್ತದೆ. ಅದರೊಳಗೆ ಅತಿಶಯವೇಂ? ಅದು ಅತಿಶಯ ಏನ್ ಬರ್ತದೆ ಅದ್ರೊಳಗೆ? ಹಳೆ ಮನೆ ಮಳೆ ಬಂದ್ರೆ ಹೋಗ್ತದಪ್ಪ, ಕರೆಕ್ಟ್. ಆದ್ರೆ ಮುಂದೆ ಹೇಳ್ತಾರೆ ಅದನ್ನ, ಅಳಿದ ಮನೆಯ ಮರಳಿ ಕಟ್ಟಿ ನಿಲ್ಲಿಸಿ ಬಾಳ ಬೆಳಗಿದೊಡೆ ಸುಕೃತ ಕಥೆ ಮರುಳ ಮುನಿಯ. ಇದು ನಾವು ಮಾಡ್ಬೇಕಾದದ್ದು. ವ್ಯವಸ್ಥೆಗಳು ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗ್ತವೆ, ದಯವಿಟ್ಟು ಗಮನಿಸಿ. ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆ, ವಿದ್ಯೆಗಳು ತೆರಪೆ ಇಲ್ಲದೆ ಹೆಂಗ್ ಹೋಗಿ ಕೂತ್ಕೊಂಡು ಹೋಗಿದಾಗ ಗೊತ್ತಾ? ಆದ್ರೆ ಮಾನವತೆ ನಿಂತಿರುವುದು ಮಂಕುತಿಮ್ಮ. ಆ ಮನುಷ್ಯತ್ವ ನಿಂತು ಬಿಟ್ಟಿದೆಯಲ್ಲ ಇಲ್ಲಿವರೆಗೂ. ಅದಕ್ಕೆ ಹೇಳ್ತಾರೆ, ಅಳಿದ ಮನೆಯನ್ನು, ಯಾವ್ದು ಬಿದ್ದು ಹೋಗಿದೆಯಲ್ಲ ಮನೆ, ಮರಳಿ ಕಟ್ಟಿ ನಿಲ್ಲಿಸಿ ಬಾಳ ಬೆಳಗಿದೊಡೆ ಸುಕೃತ ಕಥೆ ಮರುಳ ಮುನಿಯ. ನಾವು ಮಾಡ್ಬೇಕಾದ ಸಮಾಜ ಕೆಲಸ ಮಾಡೋ ಉದ್ದೇಶ ಇಷ್ಟೇನೆ. ನಾವು ಮಾಡ್ಬೇಕಾದದ್ದು ಬಿದ್ದು ಹೋದಂತಹ ಮನೆಯನ್ನು ಕಟ್ಟಬೇಕು. ಇದ್ದ ಮನೆ ತಾನಾಗಿ ಬಿದ್ದು ಹೋಗ್ತವೆ, ಬೇಡ ಅಂದ್ರೂ ಬಿದ್ದು ಹೋಗ್ತವೆ. ಯಾವತ್ತೇನು ರೋಮ್ ಎಂಬಂತಿಲ್ಲ, ಅವತ್ತಿನ ಹಳೆ ಚಕ್ರವರ್ತಿಗಳ ಮನೆಗಳು ನಿಂತಿಲ್ಲ. ಆದ್ರೆ ಇವತ್ತು ಆ ಮನುಷ್ಯತ್ವ ನಿಂತಿದೆಯಲ್ಲ, ಅದಕ್ಕೆ ನಾವು ಬಿದ್ದು ಹೋದ ಮನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ, ಕಟ್ಟಬೇಕು ಅವನ್ನ ಅಂತ ಅದಕ್ಕೆ ಹೇಳ್ತಾರೆ. ಹಳೆಯ ಮನೆ ಮಳೆಗೆ ಬಿದ್ದು ಹೋದ್ರೆ ಅದೇನು ದೊಡ್ಡದಲ್ಲ, ಅದು ಅತಿಶಯ ಏನಿಲ್ಲ. ಅಳಿದ ಮನೆಯನ್ನು ಮರಳಿ ಕಟ್ಟಿ ನಿಲ್ಲಿಸಿ ಬಾಳ ಬೆಳಗಿದೊಡೆ ಸುಕೃತ ಕಥೆ ಮರುಳ ಮುನಿಯ. ಹಾಗೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ತುಡಿತದಲ್ಲ, ಅದು ಸಮಾಜ ಕಾರ್ಯಕ್ಕೆ ಮೊಟ್ಟ ಮೊದಲನೇ ಪ್ರೇರಣೆ. ಅಯ್ಯೋ ಅನ್ಸುತ್ತೆ, ದುಃಖ ಅನ್ಸುತ್ತೆ. ಮೊನ್ನೆ ದಿವಸ ಒಂದು ಘಟನೆ, ಈ ಕೊರೋನಾದಿಂದ ಎಲ್ಲ ಬಂದ್ ಆಗ್ಬಿಟ್ಟಿದೆಯಲ್ಲ, ಎಲ್ಲ ಕಡೆ ಹೋಗುವಂಗಿಲ್ಲ. ಎಲ್ಲೂ ಪ್ರೈಮ್ ಮಿನಿಸ್ಟರ್ದೊಂದು ಬಂತು, ಪ್ರೈಮ್ ಮಿನಿಸ್ಟರ್ ಕೇರ್, PM ಕೇರ್ ಅಂತ ದುಡ್ಡು ಕಟ್ಟಬೇಕು ಅಂತ ಎಲ್ಲ ಕಡೆ ಪೇಪರಲ್ಲಿ ಬಂತು, ಟಿವಿಯಲ್ಲಿ ಬಂತು. ಮೊನ್ನೆ ದಿವಸ ನಮ್ಮ ಮನೆ ಹತ್ರ ಒಬ್ಬ ವಯಸ್ಸಾದ ಮನುಷ್ಯ ಬಂದು ನಮ್ಮ ಬ್ಯಾಂಕ್ ಮ್ಯಾನೇಜರ್ನ ಕೇಳ್ತಾ ಇದ್ದಂತೆ. ಪಕ್ಕದಲ್ಲೇ ಮನೆ ಮಕ್ಕಳು ಬ್ಯಾಂಕ್ ಇದೆ. ಸರ್ ನಾನು ದುಡ್ಡು ಕಟ್ಟಬೇಕು ಸರ್, ಎಲ್ಲಿ ಕಟ್ಟಬೇಕು, ಯಾವ ಅಕೌಂಟಿಗೆ ಕಟ್ಟಬೇಕು ಅಂತ. ಅದೇನು ಕೇರ್ ಅಂತೆ ಸರ್, ಮೋದಿ ಅವ್ರು ಹೇಳಿದ್ದಾರೆ ಆ ಕೇರಿಗೆ ದುಡ್ಡು ಕಟ್ಟಬೇಕಂತೆ. ಹೌದಾ, ನೀ ಕಟ್ತೀಯಾ? ಅವ್ನು ನೋಡಿದ್ರೆ ಅವ್ನು ಗೊತ್ತಾಗುತ್ತೆ, ಕೂಲಿ ಅವನು ಇರ್ಬೇಕು ಅಂತ ಅನ್ಸುತ್ತೆ ನೋಡಿದಾಗ. ಅವ್ನು ಹೇಳ್ದ, ಇಡೀ ದಿವಸ ನನ್ನ ಕಡೆ ಇರೋದು 12 ರೂಪಾಯಿ ಇದೆ ಸರ್, ನನ್ನ ಕಡೆಗೆ ಆ 12 ರೂಪಾಯಿ ಕಟ್ಬಿಡ್ಬೇಕು ಸರ್. ಅಲ್ಲೋ ನಿನಗೆ ನಾಳೆ ಏನು ಅಂತ, ನಾಳಿನ ದೇವ್ರು ನೋಡ್ಕೋತಾನೆ ಸರ್, ಇವತ್ತು 12 ರೂಪಾಯಿ ಇದೆ ಸರ್, ಅದು ಉಳ್ಕೊಂಡ್ಬಿಡುತ್ತೆ ಸರ್, ಹಾಗೇನೆ ಮತ್ತೆ ನಾಳೆ ಏನೋ ಮಾಡ್ತೀನಿ ನಾನು, ಇವತ್ತು ಕಟ್ಬಿಡ್ಬೇಕು ಸರ್. ಆ ಮ್ಯಾನೇಜರ್ ನನಗೆ ಹೇಳ್ದ, ನನಗೆ ಆಶ್ಚರ್ಯ ಆಯ್ತು ಸರ್, ನನಗೆ ₹1,00,000 ಸಂಬಳ ಬರುತ್ತೆ, ಕೊಡ್ಬೇಕು ಅಂತ ಅನಿಸ್ಲಿಲ್ಲ. ಅವ್ನು ಇರೋದು 12 ರೂಪಾಯಿ, ಅವನಿಗೆ ರಾತ್ರಿ ಉಪವಾಸ ಮಾಡ್ಬೇಕು. ಅವ್ನು 12 ರೂಪಾಯಿ ಕೊಟ್ಬಿಟ್ರೆ ಏನೂ ಇಲ್ಲ ಅವನ ಕಡೆಗೆ. ಆದ್ರೆ 12 ರೂಪಾಯಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಒಳ್ಳೇದಾಗತ್ತೆ ಜಗತ್ತಿಗೆ ಅಂತ ಕಟ್ಬಿಡ್ತೀನಿ ಸರ್. ಇದು ಕಟ್ಟಬೇಕು ಅಂತ ಮನಸ್ಸಿದೆಯಲ್ಲ, ಇದನ್ನೇ ಹೇಳೋದವರು. ಅಳಿದ ಮನೆಯನ್ನು ಮರಳಿ ಕಟ್ಟಿ ನಿಲ್ಲಿಸಿ ಬಾಳ ಬೆಳಗಿದೊಡೆ ಸುಕೃತ ಕಥೆ ಮಂಕುತಿಮ್ಮ ಮರುಳ ಮುನಿಯ. ಅದರಿಂದ ಯಾರ ಮನಸ್ಸಿಗೆ ಹಂಗೆ ಬೇಕು ಅನ್ಸುತ್ತೋ ಆ ತಾತ್ಕಾಲಿಕವಾದ ಪ್ರೇರಣೆ ಆಗ್ತದೆ. ಆದ್ರೆ ಗುಂಡಪ್ಪನವ್ರು ಹೇಳ್ತಾರೆ, ಇದು ತಾತ್ಕಾಲಿಕ ಪ್ರೇರಣೆ ಅಷ್ಟೇ ಅಲ್ಲಪ್ಪ, ಜೀವನ ಧರ್ಮ ಆಗ್ಬೇಕು ಮನುಷ್ಯನಿಗೆ. ಮತ್ತೊಬ್ಬರಿಗೆ ಸೇವೆ ಮಾಡ್ತೀನಿ ಅನ್ನುವಂಥದ್ದು
ಜೀವನ ಧರ್ಮ ಆಗಬೇಕು. ಗೃಹದಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ ವಿಹಿತ ಸ್ಥಾನದಿಂ ಸಹಜ ಗುಣ ಬಲದಿಂದ ಇಹಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದೆಲೆ ಧರ್ಮ ಮಂಕುತಿಮ್ಮ. ಏನೇನ್ ಮಾಡ್ಬೇಕು ನಾನು? ಗೃಹದಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ. ಎಲ್ಲೂ ಇರಲಿ, ನಾನು ಮನೆಯಲ್ಲೇ ಇರ್ತೀನಪ್ಪ, ನನ್ನ ಮನೆಯಲ್ಲೇ ಕೆಲಸ ಮಾಡ್ತೀನಿ, ರಾಷ್ಟ್ರದಲ್ಲಿ ಕೆಲಸ ಮಾಡ್ತೀನಿ, ಸಮಾಜದೊಳಗೆ ಕೆಲಸ ಮಾಡ್ತೀನಿ, ಬೇರೆ ಕಡೆಗೆ ಇಡೀ ಲೋಕದಲ್ಲಿ ಕೆಲಸ ಮಾಡ್ತೀನಿ. ವಿಹಿತ ಸ್ಥಾನದಿ, ನಿನಗೇನೋ ಒಂದು ಸ್ಥಾನ ಕೊಟ್ಟಿದ್ದಾನೆ ಭಗವಂತ, ಆ ಸ್ಥಾನದಲ್ಲೇ ಕೆಲಸ ಮಾಡು. ನೀನು ಕೊಟ್ಟಿರೋ ಸ್ಥಾನದಲ್ಲಿ ಅಸಾಧ್ಯವಾದದ್ದು ಅಸಾಧ್ಯವಾದದ್ದನ್ನು ಕೈ ಹಾಕ್ಬೇಡ. ನಿನಗೆ ಆಗುವಂತಹ ಸ್ಥಾನದಲ್ಲಿ ವಿಹಿತ ಸ್ಥಾನದಿ ಸಹಜ ಗುಣ ಬಲದಿ, ನಿನಗಿರುವಂತಹ ಗುಣ ಬಲ ಇದೆಯಲ್ಲಪ್ಪ, ಯಾವ್ದ್ರೊಂದು ಒಳ್ಳೆ ಕೆಲಸ ಮಾಡೋಕೆ ಶಕ್ತಿ ಇದೆ ನಿನಗೆ. ಹೌದಾ? ನೀನು ದುಡ್ಡಿದೆಯಾ ನನ್ನ ಕಡೆಗೆ ಹೋಗಿ ಹೌದು ಅನ್ನ ಹಂಚು ಎಲ್ಲರಿಗೂ ಮಾಡು, ಅಡುಗೆ ಮಾಡು, ಪರವಾಗಿಲ್ಲ. ಇಲ್ಲ, ಅಡಿಗೆ ಮಾಡಿದ್ರೆ ಹೊತ್ಕೊಂಡು ಹೋಗೋಕ್ಕಾದ್ರೂ ದೇಹ ಶಕ್ತಿ ಇದೆಯಾ, ಅದನ್ನ ಮಾಡು. ಸಹಜ ಗುಣ ಬಲದಿನ್, ನಿನಗಿರುವಂತಹ ಸಹಜವಾದ ಗುಣ ಮತ್ತು ಆ ಶಕ್ತಿಯಿಂದ, ನೀನು ಇರುವಂತಹ ಸ್ಥಾನದಿಂದ ಇಹಪರ ಸಮನ್ವಯದ, ಇದು ಬಹಳ ದೊಡ್ಡ ಮಾತು. ನಾನು ಮಾಡುವಂತ ಕೆಲಸ ನನ್ನ ಈ ಜೀವನಕ್ಕೂ ಒಳ್ಳೇದಾಗಬೇಕು, ನನ್ನ ಪರಜೀವನಕ್ಕೂ ಒಳ್ಳೇದಾಗಬೇಕು. ಮೇಲೆ ಒಂದು ಗಮನ ಇಟ್ಟು ಭಗವಂತ ನೋಡ್ತಾನೆ, ಅವನಿಗೆ ತೃಪ್ತಿ ಆಯ್ತಾ ಅನ್ಕೊಂಡು ನನಗೂ ತೃಪ್ತಿ ಆಗಬೇಕು. ಇಹಪರ ಸಮನ್ವಯದೇ ಸರ್ವಹಿತ ಸಂಸ್ಥಿತಿಗೆ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥ ಮನಸ್ಥಿತಿಯಿಂದ ಸಹಕರಿಪುದೆಲೆ ಧರ್ಮ. ಸಹಕಾರ ಮಾಡೋದಿದೆಯಲ್ಲ, ಇದು ಧರ್ಮ. ಇದು ತಾತ್ಕಾಲಿಕ ಪ್ರೇರಣೆ ಅಲ್ಲ. ನಾನು ಎಲ್ಲವನ್ನೂ ಮಾಡ್ತೀನಿ ಅಂತ ಹೋಗೋದು ಬೇಡ. ನನಗೆ ಎಲ್ಲಿ ಆಗತ್ತೋ ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ, ದೊರೆಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಕೆಲಸ ಮಾಡಿ, ಕೈ ಬಂದಂತ ಕೆಲಸ ಮಾಡಪ್ಪ. ಮನೆಯಲ್ಲಿ ಮಾಡ್ತೀಯೋ, ರಾಷ್ಟ್ರದಲ್ಲಿ ಮಾಡ್ತೀಯೋ, ಸಮಾಜದಲ್ಲಿ ಮಾಡ್ತೀಯೋ, ಜಗತ್ತಲ್ಲಿ ಮಾಡ್ತೀಯೋ, ಇರುವಂತಹ ಸ್ಥಾನದಲ್ಲಿ ಇರುವ ಶಕ್ತಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡು ಸಾಕು ಅಂತ ಹೇಳುವಂಥದ್ದು. ಈ ಮುಂದಿನ ಪದ್ಯ ಮಾತ್ರ ನನ್ನ ಮನಸ್ಸನ್ನು ಬೆರಗೊಳಿಸಿದಂಥ ಪದ್ಯ. ಅದನ್ನು ಸ್ವಲ್ಪ ನಿಮಗೆ ಸ್ವಲ್ಪ ವಿಶೇಷವಾಗಿ ಹೇಳ್ಬೇಕು ನಾನು ಅದನ್ನು. ನಾ ಮಾಡುವಂತಹ ಕೆಲಸ ಹೇಗಿರ್ಬೇಕು, ಯಾವಾಗ ಎಕ್ಸಲೆಂಟ್ ಆಗ್ತದೆ ಕೆಲಸ ಮಾಡೋದು ಅಂತ. ಈ ಪದ್ಯ ಬಹಳ ಪ್ರಚಾರವಾಗಿಲ್ಲ, ಬಟ್ ನನಗೆ ಅತ್ಯಂತ ಹೃದಯಕ್ಕೆ ಹತ್ತಿರವಾದಂಥ ಪದ್ಯ ಇದು. ಎಸಳಿ ನಡಿ ಗಿಡದ ಬಿಗಿ. ಯಾರ ಕಡೆ ಮಂಕುತಿಮ್ಮನ ಕಗ್ಗ ಪುಸ್ತಕ ಇದ್ರೆ ಕೇಳೋರೊಳಗೆ ಕಗ್ಗ 536 536. ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದ, ಕುಶಲ ಸೌರಭವ ನಿರ್ಯತ್ನ ಪ್ರಯತ್ನದಿಂ, ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವ ಮಂಕುತಿಮ್ಮ. ಈಗ ಸ್ವಲ್ಪ ಹೇಳ್ಬೇಕಾಗತ್ತೆ, ಅದ್ಭುತವಾದ ಪದ್ಯ ಇದು. ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ. ನಿಮ್ ಕಣ್ಣು ಮುಂದೆ ಒಂದು ಸಣ್ಣ ಸಸಿ ಬರಬೇಕು. ಒಂದು ಹೂವಿನ ಸಸಿ ಹಾಕಿದ್ದೀರಿ, ಆ ಸಣ್ಣ ಗಿಡ ಇದಿಷ್ಟೆದ್ದಿದೆ, ಅದು ಅದ್ರ ಮೇಲೆ ಒಂದು ಹೂ ಆಗಿದೆ. ಗಮನಿಸ್ಕೊಳ್ಳಿ, ಗಾಳಿ ಬಿಟ್ಟಾಗ ಅದು ಹೀಗೆ ತೊನೀತದೆ, ಅದು ಹೂವು ತೊನೀತದೆ. ಬೇರ್ ತೊನೀತದ? ಇಲ್ಲ, ಬೇರೆ ಗಟ್ಟಿ ಇರ್ತದೆ, ಮೇಲೆ ಅಲುಗಾಡುತ್ತೆ. ಅದನ್ನ ಹೇಳ್ತಾರೆ ಎಸಳಿ ನಡಿ. ಎಸಳಿದೆಯಲ್ಲ ಅಡಿ ಗಿಡದ ಬಿಗಿ, ಆ ಬೇರ್ ಬಹಳ ಬಿಗಿಯಾಗಿದೆ ಅದು. ಮೇಲೆ ಗಾಳಿಯ ಸರಸ, ಮೇಲೆ ಗಾಳಿಯಿಂದ ಅಲುಗಾಡ್ತಾ ಇದೆ ಅದು. ಕುಸುಮದ ಕ್ಷೇಮ ಆ ಬಿಗಿತ ಬಿಡುತಗಳಿಂದೆ. ಈ ಹೂವು ಭದ್ರವಾಗಿರೋದು ಅದರಿಂದ ಗೊತ್ತಾ? ಆ ಕೆಳಗಡೆ ಬಿಗಿಯಾಗಿದೆ, ಮೇಲೆ ಸೆಟ್ಲ್ ಆಗಿರೋದ್ರಿಂದಾನೇ ಕ್ಷೇಮವಾಗಿದೆ. ಕಲ್ಪನೆ ಮಾಡ್ಕೊಳ್ಳಿ, ಬೇರೆ ಲೂಸ್ ಆಗಿದ್ರೆ, ಕೆಳಗಿನ ಬೇರೆ ಲೂಸ್ ಆಗ್ಬಿಟ್ಟು ಹೊರಗೆ ಬರ್ತಾ ಇದ್ರೆ ಮೇಲೆ ಬಿಗಿ ಇರೋಕೆ ಸಾಧ್ಯ ಇದೆಯಾ? ಇರೋಕೆ ಸಾಧ್ಯ ಇಲ್ಲ. ಬೇರೆ ಲೂಸ್ ಆಗ್ಬಿಟ್ರೆ ಒಣಗಿ ಹೋಗ್ಬಿಡುತ್ತೆ, ಒಂದು ಕ್ಷಣದಲ್ಲಿ ಒಣಗಿ ಹೋಗ್ಬಿಡುತ್ತೆ ಸಸಿ. ಅದು ಒಂದ್ ದಿವಸ ಇರಲ್ಲ. ಅದು ಬಿಗಿ ಇರಬೇಕು, ಬೇರ್ನಲ್ಲಿ ಬಿಗಿ ಇರಬೇಕು, ಮೇಲ್ ಸಡ್ಲ್ ಇರಬೇಕು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿ. ಹಾಗಿದ್ದಾಗ ಆ ಹೂವಿದೆಯಲ್ಲ ತನ್ನ ವಾಸನೆಯನ್ನು ಹೆಂಗ್ ಕೊಡ್ತದೆ ಅಂತ. ನಿರ್ಯತ್ನ ಸ್ವತಂತ್ರದಿ, ಅದೇನು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಅದು ಹೂ ಹಂಗೆ ನಿಂತ್ಕೊಂಡಿದೆ, ಗಾಳಿ ತೊನೆದಾಗೆಲ್ಲ, ಗಾಳಿ ಬಂದಾಗಲೆಲ್ಲ ಅದು ಸೌರಭ ಹೋಗ್ತದೆ ಎಲ್ಲ ಕಡೆನು. ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವ ಮಂಕುತಿಮ್ಮ. ಅದು ತನ್ನ ಸುಗಂಧವನ್ನು ಹಚ್ಚುತ್ತಲ್ಲ, ಎಷ್ಟು ನಯವಾಗಿ ಹಬ್ಸುತ್ತಲ್ಲ, ಅದು ಯಾವ ಪ್ರಯತ್ನವೂ ಇಲ್ಲದೆ ಹಬ್ಸುತ್ತಲ್ಲ, ಅದೇ ನಿಜವಾದ ಸುಖ ಅಂತ. ಇದು ನಮ್ಮ ಸಾಮಾಜಿಕ ಜೀವನಕ್ಕೆ ಹೋಲಿಸ್ಕೊಳ್ಳೋಣ ಸ್ನೇಹಿತರೆ. ನನಗೆ ಬಹಳ ಇಷ್ಟವಾದದ್ದು ಇದು. ಎಸಳಿ ನಡಿ ಗಿಡದ ಬಿಗಿ,
ನಾನು ಯಾವುದೋ ಒಂದು ಕೆಲಸ ಮಾಡಬೇಕು, ಆ ಸೇವಾ ಕಾರ್ಯ ಅಂತ ಏನಿದೆಯೋ ಅದು ಬುಡದಲ್ಲಿ ಭದ್ರ ಆಗಿರ್ಬೇಕು. ಯಾವ ಬುಡ ಅದು? ಆ ಕೆಲಸದಲ್ಲಿ ನನಗಿರುವಂತಹ ನಂಬಿಕೆ ಮತ್ತು ಶ್ರದ್ಧೆ. ಅಯ್ಯೋ ಅದೇನೋ ಹೇಳಿದ್ದಾರೆ ಮಾಡ್ಬಿಡ್ರಿ, ಅದನ್ನೇನು ಮುಗಿಸ್ಬಿಡ್ರಪ್ಪ, ಅದು ಆಗೋಕ್ ಸಾಧ್ಯವೇ ಇಲ್ಲ, ಒಳ್ಳೆ ಕೆಲಸ ಆಗೋಲ್ಲ. ಆ ಮಾಡೋ ಕೆಲಸದಲ್ಲಿ ಬೇರಿನಲ್ಲಿ ಅಂತ ಬೇರು ನಂಬಿಕೆ, ಆ ನಂಬಿಕೆ ಶ್ರದ್ಧೆ ಇದೆಯಲ್ಲ ಅದು ಗಟ್ಟಿಯಾಗಿರ್ಬೇಕದು, ಅದು ಸಡ್ಲಾಗಿರ್ಬಾರ್ದು. ಎಸಳಿ ನಡಿ ಗಿಡದ ಬಿಗಿ, ಆ ನಂಬಿಕೆ ಮತ್ತು ಆ ಶ್ರದ್ಧೆ ಬಿಗಿಯಾಗಿರ್ಬೇಕು. ಮೇಲೆ ಗಾಳಿಯ ಸರಸ, ನಿಮ್ಮ ಮನಸ್ಸು ವಿಸ್ತಾರವಾಗಿರ್ಬೇಕು, ಹಗುರವಾಗಿರ್ಬೇಕು. ಮನಸ್ಸು ಬಿಗಿ ಆಗ್ಬಾರ್ದು, ಮನಸ್ಸು ಸಡ್ಲಾಗಿರ್ಬೇಕು, ವಿಸ್ತಾರವಾಗಿರ್ಬೇಕು, ಹಾಗೆ ಹಗುರಾಗಿರ್ಬೇಕು. ಮನಸ್ಸು ಬಿಗಿಯಾಗಿ ಬೇರು ಲೂಸ್ ಆದ್ರೆ, ಶ್ರದ್ಧೆ ಕಮ್ಮಿ ಆದ್ರೆ ಯಾವ ಕೆಲಸವೂ ಆಗುದಿಲ್ಲ. ಶ್ರದ್ಧೆ ಬಲವಾಗಿರ್ಬೇಕು, ಮನಸ್ಸು ವಿಸ್ತಾರವಾಗಿರ್ಬೇಕು, ಹಗುರವಾಗಬೇಕು. ಹಾಗಿದ್ದಾಗ ಏನಾಗ್ತದೆ ಅದಕ್ಕೆ ಹೇಳ್ತಾರೆ ಅವರು, ಕುಸುಮದ ಕ್ಷೇಮ ಆ ಬಿಗಿತ ಬಿಡುತಗಳಿಂದ. ಆ ಹೂವಿನ ಕ್ಷೇಮ ಇರೋದು ಆ ಬಿಗಿ ಮತ್ತು ಸಡ್ಲುಗಳಿರೋದ್ರಿಂದ. ಹಾಗೆ ನಮ್ಮ ಸೇವಾ ಕೂಡ ಚೆನ್ನಾಗಾಗೋದು ಕೆಳಗಿನ ಶ್ರದ್ಧೆಯ ಬಿಗಿ ಮತ್ತು ಮೇಲಿನ ಮನಸ್ಸಿನ ಸರಸ, ಎರಡರಿಂದ ನಾನು ಸೇವಾ ಕಾರ್ಯ ಚೆನ್ನಾಗಾಗುವಂಥದ್ದು. ಮುಂದೆ ನಿರ್ಯತ್ನ ಸ್ವತಂತ್ರ ಅಂತ ನಮ್ಮಲ್ಲಿ ಯಾವಾಗಲೂ ಹೇಳ್ತೀವಿ, ನಾವು 4 ಹಂತಗಳಲ್ಲಿ ಪ್ರೋಗ್ರೆಸ್ ಆಗ್ತೀವಿ ನಮ್ಮ ಕೆಲಸದೊಳಗೆ ಅಂತ. 4 ಹಂತದೊಳಗೆ ಮೊದಲೇ ಹಂತ, ವಿ ಆರ್ ಅನ್ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್, ಅರಿವಿಲ್ಲದ ಅಸಮರ್ಥತೆ ಅಂತ. ಇನ್ಕಾಂಪಿಟೆಂಟ್, ನಮ್ಗೆ ಅಸಮರ್ಥತೆ ಇದೆ, ಆದ್ರೆ ಅದು ಅಸಮರ್ಥತೆ ಇದೆ ಅಂತೂ ಗೊತ್ತಿಲ್ಲ ನಮ್ಗೆ. ಅನ್ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಅನ್ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್, ಅರಿವಿಲ್ಲದಂತಹ ಅಸಮರ್ಥತೆ. ಸ್ವಲ್ಪ ಬೆಳಿತೇನೆ ನಾನು, ಬೆಳೆದಾಗ ನನಗೆ ಗೊತ್ತಾಗುತ್ತೆ, ಐ ಬಿಕಮ್ ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್. ಅಯ್ಯೋ ನನಗೆ ಗೊತ್ತಿಲ್ಲ ಅಂತ ಆದ್ರೂ ಗೊತ್ತಾಗುತ್ತೆ, ನನಗೆ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ಎರಡನೇ ಹಂತ, ಸ್ವಲ್ಪ ಪ್ರೋಗ್ರೆಸ್ ಆಯ್ತು. ಅದನ್ನ ಅರಿವಾದ ಅಸಮರ್ಥತೆ ಅಂತ ಕರಿತೀನಿ. ಅಸಮರ್ಥತೆ ಗೊತ್ತಾಯ್ತು ನನಗೆ, ಅದು ಗೊತ್ತಿಲ್ಲ ಸರ್ ನಮಗೆ, ಅದು ಬರೋಲ್ಲ ನನಗೆ ಅಂತ ಗೊತ್ತಾಯ್ತು. ಅದು ಮುಂದಿನ ಹಂತ ಬೆಳ್ಕೊಂಡು ಹೋದಾಗ ಯು ಬಿಕಮ್ ಕಾನ್ಶಿಯಸ್ಲಿ ಕಾಂಪಿಟೆಂಟ್. ನೀನು ಪ್ರಜ್ಞಾಪೂರ್ವಕವಾಗಿ ಅರಿವಾದ ಸಾಮರ್ಥ್ಯ ನನ್ನ ಕಡೆ ಇದೆಯಪ್ಪ, ಸಾಮರ್ಥ್ಯ ಇದು ಅಂತ ನಿನಗೆ ಗೊತ್ತಾಗಿದೆ. ಓಕೆ, ನನ್ನ ಶಕ್ತಿ ಇದೆ, ಐ ಆಮ್ ಕಾಂಪಿಟೆಂಟ್ ನಾವ್ ಇನ್ ದಿಸ್ ಫೀಲ್ಡ್ ಅಂತ, ಐ ಆಮ್ ಕಾನ್ಶಿಯಸ್ ಆಫ್ ದಟ್, ಕಾನ್ಶಿಯಸ್ಲಿ ಕಾಂಪಿಟೆಂಟ್. ಅದು ಫೈನಲ್ ಸ್ಟೇಜ್ ಅಲ್ಲ, ಅದು ಅದ್ರ ಮುಂದಿನ ಸ್ಟೇಜ್ ಒಂದಿದೆ. ಯು ಶುಡ್ ಬಿಕಮ್ ಅನ್ಕಾನ್ಶಿಯಸ್ಲಿ ಕಾಂಪಿಟೆಂಟ್. ಇದು ಬಹಳ ಮುಖ್ಯ, ಅನ್ಕಾನ್ಶಿಯಸ್ಲಿ ಕಾಂಪಿಟೆಂಟ್. ಅದೇ ನಿರ್ಯತ್ನ ಸ್ವತಂತ್ರ ಅಂತ ಹೇಳೋದು. ನಾನು ಯಾವುದು ಪ್ರಯತ್ನನೇ ಮಾಡಬೇಕಾಗಿಲ್ಲ, ನೀವು unconscious competent. You are so competent that you don't have to make an effort to remember that you are competent. Whatever you say becomes perfect. ರಾಮಕೃಷ್ಣ ಪರಮಹಂಸರು ಉಪನಿಷತ್ತುಗಳನ್ನು ವೇದಗಳನ್ನು ಓದಲಿಲ್ಲ ಅಂತ ಒಂದು ತಕರಾರಿತ್ತು. ಆದ್ರೆ ಅವ್ರು ಹೇಳಿದ್ದೆ ಉಪನಿಷತ್ತು ರಾಮಕೃಷ್ಣ ಉಪನಿಷತ್ತು ಅಂತ ಆಗ್ಲಿಲ್ವಾ? ಇದು ಅನ್ಕಾನ್ಶಿಯಸ್ಲಿ ಕಾಂಪಿಟೆಂಟ್. ನೀವು ಪ್ರಯತ್ನನೇ ಮಾಡಬೇಕಾಗಿಲ್ಲ. ಒಂದು ಹಂತಕ್ಕೆ 4 ಹಂತ. ಅನ್ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್ ಇದ್ದವರು ಕಾನ್ಶಿಯಸ್ಲಿ ಕಾಂಪಿಟೆಂಟ್, ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್, ಕಾನ್ಶಿಯಸ್ಲಿ ಕಾಂಪಿಟೆಂಟ್. ಕೊನೆ ಹಂತಕ್ಕೆ ಬಂದಾಗ ಅನ್ಕಾನ್ಶಿಯಸ್ಲಿ ಕಾಂಪಿಟೆಂಟ್. ನೀವು ಪ್ರಯತ್ನನೇ ಮಾಡಬೇಕಾಗಿಲ್ಲ. ನಿಮ್ಮ ಅನುಭವ, ನಿಮ್ಮ ದರ್ಶನ ಜೀವನದಲ್ಲಿ ಏನಾಗಿದೆಯೋ ಅದು ಮಾತಾಡಿದ್ರೆ ಬಂದ್ಬಿಡುತ್ತೆ, ಅದು ಒಳ್ಳೆ ಮಾತಾಗ್ಬಿಡುತ್ತದೆ, ಒಂದು ಕೊಟೇಶನ್ ಆಗ್ಬಿಡುತ್ತೆ. ಆ ಥರ ಅನ್ಕಾನ್ಶಿಯಸ್ಲಿ ಕಾಂಪಿಟೆಂಟ್ ಆಗ್ಬೇಕಾದದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ವಸರಿಪ ನಯ ಸುಖವ ಮಂಕುತಿಮ್ಮ. ಆ ನಿರ್ಯತ್ನ ಸ್ವತಂತ್ರ ಅನ್ನುವಂಥ ಪದ ನೆನೆಸ್ಬೇಕು ನಾವು ಸಮಾಜದಲ್ಲಿ ಕೆಲಸ ಮಾಡುವಾಗ. ನಾನು ಮಾಡ್ತಾ ಇದ್ದಾಗ ಒಂದೇ ಸಲ ಬರಲ್ಲ, ಒಂದು 10 ವರ್ಷ 20 ವರ್ಷ ಬೆಳೆಸ್ಕೊಂಡು ಹೋದಾಗ ಅಲ್ಲಿ ಬಂದ್ಬಿಡ್ತದೆ. ದೆನ್ ವಿ ಕ್ಯಾನ್ ಬಿಕಮ್ ವೆರಿ ಕಾಂಪಿಟೆಂಟ್ ಅಂತ ಅನ್ಸುತ್ತೆ. ಇಷ್ಟು ಜಾಸ್ತಿ ಮಾತಾಡಿದೆ ನಾನು. ಇನ್ನು 3 ನಿಮಿಷದಲ್ಲಿ ಒಂದು ಪದ್ಯ ಹೇಳಿ ಮುಗಿಸ್ಬಿಡ್ಬೇಕು ನಾನು. ಆಮೇಲೆ ಈ ಪ್ರಶ್ನೆಗಳನ್ನ ಕೆಲವು ತಗೋತೀನಿ. ಬಹಳ ಮುಖ್ಯವಾದಂತ, ನನಗೆ ಕಗ್ಗದಲ್ಲಿ ಬಹಳ ದೊಡ್ಡದು ಅನಿಸಿದ್ದು, ಇಡೀ ಬದುಕು ಹೇಗಿರ್ಬೇಕು, ಸಮಾಜದಲ್ಲಿ ದುಡಿಯುವಂಥ ವ್ಯಕ್ತಿ ಒಂದು ಪದ್ಯದಲ್ಲಿ ಸಿಗ್ತದ ಅಂತ ನೋಡಿದ ನನಗನ್ಸಿದ್ದು ಹೀಗೆ: ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಇಡೀ ಬದುಕು ಹೆಂಗ್ ಕಳಿಬೇಕು, ಹೇಗೆ ಜೀವನ ಬಿಟ್ಟು ಹೋಗ್ಬೇಕು ಅನ್ನೋದು ಕೂಡ ಹೇಳ್ಬಿಡ್ತಾರೆ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ, ಬೇರೆದವ್ರು ತಪ್ಪು ಮಾಡಿದಾಗ ಅವ್ರ ವಿಕಾರಗಳನ್ನು ನೋಡಿದ್ರೆ ಮನಸ್ಸಲ್ಲಿ ನಗು, ಜೋರಾಗಿ ನಗಬೇಡ. ಜೋರಾಗಿ ನಕ್ಕ ಅಟ್ಟಹಾಸ ಆಗ್ಬಾರ್ದು, ಅವ್ರು ನೋಡ್ಬಾರ್ದು. ಏನ್ರಿ ಆ ನಗ್ತಾ ನಮ್ಮ ನೋಡಿ ಅಂತ ಅನ್ಬಾರ್ದು.
ನಗು ಮನದಿ, ಮನಸ್ಸಿನೊಳಗೆ ಪಾಪ ತಪ್ಪು ಗೊತ್ತಿಲ್ಲ ತಪ್ಪು ಮಾಡ್ತಾರೆ ಅಂತ ಅನ್ಕೋ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವು ಪಡುವಂದು. ಬಹಳ ದೊಡ್ಡ ಮಾತು. ನಾವೇನಾದ್ರೂ ನೋವು ಪಡ್ತಿರ್ಬೇಕಾದ್ರೆ, ದುಡಿಬೇಕಾದ್ರೆ ಕೆಲವು ವಿಪರೀತ ಮಾತಾಡ್ತೀವಿ. ಅಯ್ಯೋ ನಾ ಎಷ್ಟು ಕಷ್ಟಪಡ್ತೀನಿ ಗೊತ್ತೇನ್ರಿ, ನಮ್ ಕಷ್ಟ ನಿಮಗೇನ್ ಗೊತ್ತು, ಹೇಳ್ಕೊಂಡೇ ಇರೋದು. ಮಾಡ್ತೀರಾ ಯಾಕದನ್ನ? ನಾನು ಹೇಳುದು ದಿಸ್ ಜಾಯ್ಫುಲ್ ಸಫರಿಂಗ್. ಅದು ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಆನೆಸ್ಟ್ಲಿ, ಯು ವಾಂಟ್ ಟು ಡೂ ಸಮಥಿಂಗ್ ವಿತ್ ಯುವರ್ ಓನ್ ಹಾರ್ಟ್, ಇಟ್ ಇಸ್ ಜಾಯಸ್ ಸಫರಿಂಗ್. ಸಂತೋಷ ಪಡ್ಬೇಕು, ಅದು ನೋವಾಗುತ್ತೆ ಇಲ್ಲಂತಲ್ಲ. ಅದಕ್ಕೆ ಹೇಳ್ತಾರೆ ಬಿಗಿ ತುಟಿಯ ದುಡಿವಂದು ನೋವು ಪಡುವಂದು. ಕೆಲಸ ಮಾಡುವಾಗ ತುಟಿ ಬಿಗಿ ಹಿಡಿ, ಮಾತಾಡ್ಬೇಡ ಬಹಳಷ್ಟು ದುಡಿದಿದ್ದೀನಿ ಅಂತ. ಮತ್ತೆ ಇನ್ನೊಂದು, ಅಯ್ಯೋ ನನ್ನ ನೋವಾಯ್ತು, ಎಷ್ಟು ನೋವಾಯ್ತು ಗೊತ್ತಾ, ಎಷ್ಟು ಕಷ್ಟ ಆಯ್ತು ಗೊತ್ತಾ, ಯಾಕೆ ಹೇಳಿ ಬೆಳಬೇಡಿ ಅದನ್ನ. ಅದಕ್ಕೊಂದು ಮಾತಿದೆ, ಆಸ್ ಎ ಸೋಷಿಯಲ್ ವರ್ಕರ್ ಲೀಡ್ಸ್. ಅದಕ್ಕೆ ಹೇಳ್ತಾರೆ ಲೀಡರ್ಸ್ ಡೋಂಟ್ ಕಂಪ್ಲೇನ್ ಅಂಡ್ ದೋಸ್ ಹು ಕಂಪ್ಲೇನ್ ಆರ್ ನಾಟ್ ಲೀಡರ್ಸ್. ಇಫ್ ಯು ಸ್ಟಾರ್ಟ್ ಕಂಪ್ಲೇನಿಂಗ್, ಅದಿಲ್ಲ ಇದಿಲ್ಲ, ಯು ಆರ್ ಸಪೋಸ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಮ್ಯಾನ್, ಯು ಕ್ಯಾನ್ ಗೋ ಆನ್ ಕಂಪ್ಲೇನಿಂಗ್. ಅದಕ್ಕೆ ಹೇಳ್ತಾರೆ ಅದನ್ನ, ನಗು ಬಿಗಿ ತುಟಿಯ ದುಡಿವಂದು ನೋವು ಪಡುವಂದು. ದೂರ ಕೂತ್ಕೊಂಡ್ಬಿಡಬೇಡ, ಜಗತ್ತಿನ ನೋವಾಯ್ತು, ನನ್ನ ಮನಸ್ಸಿಗೆ ನೋವಾಯ್ತು ಅಂತ. ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ಈ ವಿಶ್ವ ಜೀವನದ ಅಂತರಂಗದೊಳಗೆ ಹೋಗಪ್ಪ, ನೀನು ಭಾಗವಹಿಸೋದ್ರೊಳಗೆ. ನಗು ನಗುತ್ತ ಬಾಳ್ ತೆರಳ್ ಮಂಕುತಿಮ್ಮ. ನಗನಗ್ತಾ ಬದುಕಬೇಕಂತೆ, ಹೋಗುವಾಗ ನಗನಗ್ತಾ ಹೋಗ್ಬೇಕಂತೆ. ಇದು DVC ಕಂಡರಿಸಿದಂತ ಆದರ್ಶ. ಅವ್ರದ್ದೊಂದು ಜ್ಞಾನ ರಾಶಿಯೊಳಗೆ ನಾನು ಒಂದು ಚಮಚ ಹಿಡ್ಕೊಂಡ್ ಬರೋಕ್ ಪ್ರಯತ್ನ ಮಾಡಿದೆ. ಹೇಳ್ತಾ ಹೋದ್ರೆ ಇಡೀ ದಿವಸ ಹೇಳ್ಕೊಂಡು ಹೋಗ್ಬೋದು ಗಾಂಧಿ DVC ಬಗ್ಗೆ. ಅವ್ರ ಕಗ್ಗ ಆಗ್ಬೋದು, ಅವ್ರ ಮರುಳ ಮುನಿಯ ಆಗ್ಬೋದು, ಅವ್ರ ಕಾವ್ಯಗಳಾಗ್ಬೋದು, ಅವ್ರ ನಾಟಕಗಳಾಗ್ಬೋದು. ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇನೆ, ಆ ಸಾಹಿತ್ಯವನ್ನು ಚೆನ್ನಾಗಿ ಓದಿ. ಕಾವ್ಯ ಓದೋದು ಕಷ್ಟ ಆಗ್ತಿದ್ರೆ ಅವರ ಇದನ್ನು ಓದ್ಬಿಡ್ರಿ, ಜ್ಞಾಪಕ ಚಿತ್ರ ಶಾಲೆ ಓದ್ರಿ. ಎಂತ ಅದ್ಭುತ ಘಟನೆಗಳು ಬರೆದಿದ್ದಾರೆ ಜೀವನಕ್ಕೆ. ಅವ್ನು ಓದಿದಾಗೆಲ್ಲ ನಮ್ಗೆ ಸ್ಫೂರ್ತಿ ಸಿಗ್ತದೆ, ಸಮಾಜದಲ್ಲಿ ಇನ್ನೂ ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕು ಅಂತ ಆಸೆ ಬರ್ತದೆ. ಇಷ್ಟು ಹೇಳಿ ಮಾತು ನಿಲ್ಲಿಸ್ತೇನೆ. ಕೆಲವು ಪ್ರಶ್ನೆಗಳನ್ನ ಕೆಲವು ನೋಡ್ತಾ ಇದ್ದೆ ನಾನು. ಐ ಡೋಂಟ್ ನೋ ಹೌ ಟು ಸಿ ದಟ್. ಎಸ್, ಕೆಲವೊಂದು ಪ್ರಶ್ನೆ ನೋಡಿದೆ ನಾನು. ಒಂದು ಸ್ಟ್ರಾಂಗ್ ಕ್ವಶನ್ ಕೇಳಿದ್ದಾರೆ ಒಬ್ರು, ಯಾರೋ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಅನ್ಯಾಯಗಳನ್ನು ವಿರೋಧಿಸಬೇಕು ಅಥವಾ ಸಹಿಸಿಕೊಂಡು ಸುಮ್ಮನೆ ಇರ್ಬೋದು? ಅನ್ಯಾಯ ಸಹಿಸಿಕೊಂಡು ಸುಮ್ಮನೆ ಇರಬಾರ್ದು. ಅನ್ಯಾಯ ಸಹಿಸಿಕೊಂಡು ಸುಮ್ಮನಿದ್ದರೆ ನೀವು ಅನ್ಯಾಯದಲ್ಲಿ ಭಾಗಿಯಾದ ಹಾಗೆ, ಮತ್ತೊಂದೇನು ಇಲ್ಲ. ಅನ್ಯಾಯವೇ ಅದು. ಅನ್ಯಾಯದ ವಿರುದ್ಧ ನಾವು ಹೇಳಬೇಕಾದದ್ದೇ. ಹೇಳದೆ ಹೋದ್ರೆ, ಸುಮ್ಮನೆ ಕೂತ್ಕೊಂಡ್ರೆ, ಒಂದು ಮಾತು ಹೇಳ್ಬಿಡ್ತೀನಿ ಸ್ನೇಹಿತರೆ, ಬಹಳ ಒಳ್ಳೆ ಮಾತಿದು. 2ನೇ ಮಹಾಯುದ್ಧ ಆದ್ಮೇಲೆ ರೂಸ್ವೆಲ್ಟ್ ಕೇಳಿದ್ರಂತೆ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ಒಳ್ಳೆ ಪ್ರಶ್ನೆ, ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕೆಂಡ್ ವರ್ಲ್ಡ್ ವಾರ್? 2ನೇ ಮಹಾಯುದ್ಧಕ್ಕೆ ಕಾರಣ ಯಾರು ಅಂತ. ಎಲ್ಲೊಂದು ಇದೇನು ದೊಡ್ಡ ಪ್ರಶ್ನೆ, ಎಲ್ರಿಗೂ ಗೊತ್ತಲ್ಲ. ಹಿಟ್ಲರ್ ಅಂತ ಹೇಳಿದ್ರಂತೆ. ಅವ್ರು ಹೇಳ್ತಾರೆ, ನೋ, ಹಿಟ್ಲರ್ ವಾಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್. ವಿ ಆರ್ ರೆಸ್ಪಾನ್ಸಿಬಲ್ ಬಿಕಾಸ್ ವಿ saw the evil growing and tolerated it ಅಂತ. ಅವನು ಎಲ್ಲೋ ಆರ್ಮಿಯಲ್ಲಿ ಸೋಲ್ಜರ್ ಆಗಿದ್ದ, ಸಾರ್ಜೆಂಟ್ ಆಗಿದ್ದ ಅವನು. ಆವಾಗಲೇ ಹೊಸ ಇಂಥ ಅಸಾಧ್ಯ ಕ್ರೌರ್ಯ ಆಗ್ತಿರಲಿಲ್ಲ. ಆದ್ರೆ ನಾವು ತಡ್ಕೊಂಡ್ವಿ, ಅದನ್ನು ತಡ್ಕೊಂಡದಕ್ಕೆ ಉತ್ಸಾಹ ಸಿಗ್ತದಕ್ಕೆ ದೊಡ್ಡದಾಗಿ ಬೆಳೀತು. ಅನ್ಯಾಯಗಳನ್ನ ಕಂಡಾಗ ಖಂಡಿತ ವಿರೋಧ ಮಾಡ್ಲೇಬೇಕು. ಅದು ಅನ್ಯಾಯ ಅಂತ ಗೊತ್ತಾಗ್ಬೇಕು, ವಿರೋಧ ಮಾಡ್ಬೇಕು, ಸುಮ್ಮನೆ ಇರಬಾರ್ದು. ಪ್ರಶ್ನೆಗಳು ಏನಷ್ಟು ದೊಡ್ಡ ಕಾಣಿಸ್ತಾ ಇಲ್ಲ, ಬರೀ ನಮಸ್ತೆ ಥ್ಯಾಂಕ್ ಯು ಅಂತಿದೆ. ಇದು ಚೆನ್ನಾಗಿ ಒಂದು ಪ್ರಶ್ನೆ ಇದೆ. ನಮಗೆ ಅಧಿಕಾರ ಚಲಾಯಿಸುವುದು ಮಾತ್ರ ಬೇಕು, ಕರ್ತವ್ಯ ನಿಭಾಯಿಸುವುದು ಬೇಕಿಲ್ಲ ಎನ್ನುವರ ಜೊತೆಗೆ ಹೇಗೆ ವ್ಯವಹರಿಸಬೇಕು? ಅಧಿಕಾರದಿಂದ ಕೆಳಗಿಳಿಸ್ಬೇಕಷ್ಟೇನೆ, ಮತ್ತೊಂದೇನಿಲ್ಲ. ಅಧಿಕಾರ ಶಾಶ್ವತ ಅಲ್ಲ ಅನ್ನೋ ಎಲ್ರಿಗೂ ಗೊತ್ತಿದೆ. ಆದ್ರೆ ಅಧಿಕಾರದಲ್ಲಿ ಕುಳಿತುಕೊಂಡ್ರೆ ಅದು ಶಾಶ್ವತ ಅಂತ ತಿಳ್ಕೊಂಡಿರ್ತಾರೆ. ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ. ಹೆಸರು ಹೇಳೋದು ಬೇಡ. ಒಬ್ರು ಮಂತ್ರಿಗಳಿದ್ರು, ನನ್ನ ಹತ್ರ ಬಂದು ಹೇಳ್ತಾ ಇದ್ರು, 1 ವರ್ಷದಲ್ಲಿ 5,000 ಮಾಡ್ಬಿಡ್ತೀನಿ, 5,000 ಸರಿ ಮಾಡ್ತೀನಿ ಅಂದ್ರು. ನಾ ಹೇಳಿದೆ, ಸ್ವಾಮಿ ಇರೋದೇ 1 ವರ್ಷ, ನಿಮ್ಗೆ 1 ವರ್ಷದಲ್ಲಿ 5,000 ಶಾಲೆ ನೋಡಕ್ಕಾಗಲ್ಲ ನಿಮ್ಗೆ,
ಸರಿ ಮಾಡೋದು ಅಂತ ಬಿಡಿ. ಯಾಕೆ ಹೇಳ್ತೀನಿ ಅಂದ್ರೆ ಅವ್ರಿಗೆ ಅನಿಸಿದ್ದು 1 ವರ್ಷ ಶಾಶ್ವತತೆ ಅನ್ಕೊಂಡ್ಬಿಟ್ಟಿದ್ರು. ಇಂದ್ರನಿಗೆ ಬರುತ್ತಂತೆ ನಮ್ದು ಇದು ಭಯಗಳು, ಯಾರೋ 100 ಯಜ್ಞ ಮಾಡಿದ್ರೆ ನನ್ನ ಜಾಗ ಹೋಗ್ಬಿಡುತ್ತೆ ಅಂತ ಒಂದು ಭಯ ಇದೆ ಅಂತ. ಅದು ಇವ್ರಿಗೆ ಭಯ ಇಲ್ಲ. ನಾನು ಹೇಳುದು ಅಧಿಕಾರ ಚಲಾಯಿಸೋದೇ ಒಂದು ಮುಖ್ಯ ಆಗಿದ್ರೆ, ಇಲ್ಲ ಅಂದ್ರೆ ಕರ್ತವ್ಯವಿಲ್ಲದೆ ಅಧಿಕಾರ ಇಲ್ಲ. ಕರ್ತವ್ಯಕ್ಕೋಸ್ಕರ ಅಧಿಕಾರನೇ ಹೊರತಾಗಿ ಅಧಿಕಾರದಿಂದ ಕರ್ತವ್ಯ ಅಲ್ಲ. ಹಾಗೆ ಅಧಿಕಾರ ಕರ್ತವ್ಯ ಬಿಟ್ಟು ಮಾಡ್ತಾರೆ ಅಂದ್ರೆ ಅವರು ಅಧಿಕಾರದಲ್ಲಿರೋ ಕಾರಣ ಇಲ್ಲ ಅಷ್ಟೇ. DVC ಅವರು ತಮಗೆ ಕೊಟ್ಟ ದುಡ್ಡನ್ನೇ ಬಳಸುತ್ತಿರಲಿಲ್ಲ. ಆದರೆ ಈಗ ಸಾರ್ವಜನಿಕರ ದುಡ್ಡನ್ನು ಕೊಳ್ಳೆ ಹೊಡೆಯೋದೇ ಹಲವರ ಕಾಯಕ ಆಗಿದೆ. ನಮ್ಮ ದೇಶ ಸಮಾಜ ತಪ್ಪಿದ್ದೆಲ್ಲಿ? ಬಹಳ ಬ್ಯೂಟಿಫುಲ್ ಕ್ವಶನ್ ರಾಘವೇಂದ್ರ ಹೆಬ್ಬಾರ್ ಅನ್ನೋರು ಕೇಳಿದ್ದಾರೆ. ಬಹಳ ಒಳ್ಳೆ ಪ್ರಶ್ನೆ. ಇದಕ್ಕೊಂದು ಕಾರಣ ಹೇಳ್ಬಿಡ್ತೀನಿ. ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ನನ್ನ ಪ್ರಕಾರ. ಇದೊಂದು ಮಾತು ಒಂದು 2 ನಿಮಿಷ ಹೇಳ್ಬೋದಾ ನಾನು, ವೆಂಕಟೇಶ್ ಮೂರ್ತಿ ಅವರೇ? ಐ ಕ್ಯಾನ್ ಡೂ ದ್ಯಾಟ್. ಇದು ದಯವಿಟ್ಟು ಗಮನಿಸಿ. ಕಾಲ ಕಾಲಕ್ಕೆ ಕಣ್ಣು ಮುಂದೆ ಮಾದರಿಗಳು ಬರ್ತವೆ. ಒಂದೊಂದು ಕಾಲಕ್ಕೆ ಒಂದೊಂದು ಮಾದರಿ ಬರ್ತದೆ. ಆಗ ಬದುಕಿದಂಥವ್ರು ಎಲ್ಲರೂ ಆ ಮಾದರಿನ ಅನುಸರಿಸಕ್ಕೆ ಹೋಗ್ತಾರೆ. ಉದಾಹರಣೆಗೆ ವೇದ ಕಾಲದಲ್ಲಿ ನಮಗೆ ಮಾದರಿ ಯಾರಾಗಿದ್ರು? ಆಗ ಮಾದರಿಯಾದ ಋಷಿಗಳು. ಋಷಿಗಳು ಯಾರು ನಗರ ಮಧ್ಯದಲ್ಲಿ ಇರಲಿಲ್ಲ, ನದಿ ದಂಡೆ ಮೇಲೆ ಕಾಡಿನೊಳಗೆ ಇರೋರು. ಆದರೆ ರಾಜರು ರಾಜಕುಮಾರರು ಅವ್ರ ಹತ್ರ ಹತ್ರ ಕೂತ್ಕೊಂಡು ಕಲಿಯೋಕೆ ಬರ್ತಾ ಇದ್ರು. ಆ ಶಕ್ತಿ ಅವ್ರಿಗಿತ್ತು, ಜ್ಞಾನ ಶಕ್ತಿ ಇತ್ತು. ಜ್ಞಾನ ಪ್ರಧಾನವಾದಂಥ ಸಮಾಜ ಆಗಿತ್ತು. ವಿಶ್ವಾಮಿತ್ರನಂತ ಋಷಿ ಬಂದು ದಶರಥನಿಗೆ ನೀವಿಬ್ರು ಮಕ್ಕಳನ್ನು ಕಳಿಸ್ಕೊಡು ಅಂದ್ರೆ ಇಲ್ಲ ಅನ್ನೋ ಧೈರ್ಯ ಬರಲಿಲ್ಲ. ದಶರಥನಿಗೆ ಮಕ್ಕಳನ್ನು ಕಳಿಸ್ಕೊಟ್ಟ. ಆ ಪವರ್ ಇತ್ತು. ದಯವಿಟ್ಟು ಗಮನಿಸಿ, ಅದು ಜ್ಞಾನ ಪ್ರಧಾನವಾದಂಥ ಸಮಾಜ ಆಗಿತ್ತು. ಎಲ್ಲರೂ ಜ್ಞಾನಿಗಳೇ. ಅದ್ಯಾಕೆ ನಮ್ಮ 4 ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ ಮುಖ್ಯ ಅಲ್ವ? ಎಲ್ಲರೂ ಸನ್ಯಾಸಿಗಳೇ ಆಗ್ಬಿಡ್ತಿದ್ರು ಕೊನೆಗೆ, ಜ್ಞಾನ ಪಡ್ಕೊಳಕ್ ಹೋಗ್ಬೇಕು ಅಂತ. ಸ್ವಲ್ಪ ಮುಂದೆ ಬನ್ನಿ, ಭಾರತದಲ್ಲಿ ವೇದ ಕಾಲ ಬಿಟ್ಟು ಮಹಾಭಾರತ ಕಾಲಕ್ಕೆ ಬನ್ನಿ. ಮಹಾಭಾರತ ಕಾಲಕ್ಕೆ ನಮ್ಮ ಹೀರೋಸ್ ಯಾರ್ಯಾರು? ಹೂ ಆರ್ ದ ಹೀರೋಸ್ ಆಫ್ ಮಹಾಭಾರತ? ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಅರ್ಜುನ, ಭೀಮ, ಕರ್ಣ, ಆಲ್ ವಾರಿಯರ್ಸ್, ಎಲ್ಲ ಯುದ್ಧ ಪ್ರಿಯರೇ ಎಲ್ಲರೂ. ನಮ್ಮ ಬ್ರಾಹ್ಮಣ ದ್ರೋಣಾಚಾರ್ಯ ಏನ್ ಮಾಡ್ತಿದ್ರು? ಕಲಿಸ್ತಿಲ್ಲ, ವೇದ ಕಲಿಸ್ತಿಲ್ಲ, ಯುದ್ಧ ಕಲೆ ಕಲಿಸಿದ್ರು. ಕೃಪಾಚಾರ್ಯ ಗುರುಪುರೋಹಿತರು. ಅದ್ಯಾಕೆ ಕಾಡಲ್ಲಿ ಕುಳಿತಂತ ಏಕಲವ್ಯ ಅವನು ಅರ್ಜುನನಂಗೆ ಆಗ್ಬೇಕಂತ ಹೋದ್ನೇ ಹೊರತಾಗಿ ವೇದವ್ಯಾಸರಂಗೆ ಆಗ್ತೀನಿ ಅನ್ಲಿಲ್ಲ. ವೇದವ್ಯಾಸರು ಇದ್ರು ಅವಾಗ, ಅವ್ರಂಗೆ ಆಗ್ತೀನಿ ಅನ್ಲಿಲ್ಲ. ಯಾಕಂದ್ರೆ ಅದು ಶೌರ್ಯ ಪ್ರಧಾನವಾದಂತ ಸಮಾಜ ಆಗಿತ್ತು. ಎಲ್ಲರೂ ಶೂರರಾಗ್ಬೇಕು ಅಂದ್ರೆ ಜ್ಞಾನ ಪ್ರಧಾನವಾದಂತ ಸಮಾಜ ಹಿಂದೆ ಹೋಗಿ ಶೌರ್ಯ ಪ್ರಧಾನವಾದಂತ ಸಮಾಜ ಮುಂದೆ ಬಂತು. ಅಷ್ಟು ದೂರ ಬೇಡ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಗೆ ಯಾರು ನಾಯಕರಾಗಿದ್ದವರು? ಗಾಂಧಿ, ಪಟೇಲ್, ಭಗತ್ ಸಿಂಗ್, ರಾಜ್ಗುರು, ಅವರೆಲ್ಲ ದೊಡ್ಡವರು. ಬಂದಾಗ ಮೈ ಬಿಸಿ ಆಗೋದು. ನಮ್ಮ ತಂದೆ ಹೇಳೋರು ಸಣ್ಣವರಿದ್ದಾಗ ಪ್ರಭಾತ್ ಪೇರಿ ಏನ್ ಮಾಡೋರು, ನಾವೆಲ್ಲ ಹೋದವರು ಪ್ರಭಾತ್ ಪೇರಿಗೆ ಅಂತ. ಹೋದಾಗ ಒಂದೇ ಮಾತ್ರಂ ಹೇಳ್ಕೊಂಡು ಹೋದಾಗ ಏನು ಉತ್ಸಾಹ ಆವೇಶ ಬರೋದು ಗೊತ್ತಾ? ಪ್ರತಿಯೊಬ್ಬ ಮನುಷ್ಯ ಒಂದೇ ಮಾತ್ರಂ ಅಂತಿದ್ದ. ಸ್ವಾತಂತ್ರ್ಯ ಪ್ರೇಮ ಆಯ್ತು. ಅದಕ್ಕೆ ಯಾರಾದ್ರು ಕರೆ ಕೊಟ್ಟರೆ ದೇಶಕ್ಕೋಸ್ಕರ ಎಲ್ಲರೂ ತ್ಯಾಗ ಮಾಡಿ ಹೋಗ್ಬಿಟ್ರು. ಆಗ ದೇಶ ಪ್ರೇಮ ಅನ್ನೋದು ಮಾದರಿ ಆಗಿತ್ತು. ಎಲ್ಲರೂ ದೇಶ ಪ್ರೇಮಿಗಳಾಗ್ತಾ ಇದ್ರು. ಆದರೆ ದುರ್ದೈವದಿಂದ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಲ್ಪ ವರ್ಷಗಳ ನಂತರ ಹಣ ಮಾದರಿ ಆಯ್ತು. ಒಬ್ಬ ಶ್ರೀಮಂತ ಮನುಷ್ಯ ಮಾದರಿ ಆದ. ಶ್ರೀಮಂತ ಮನುಷ್ಯ ಮಾದರಿ ಆದ ತಕ್ಷಣ ಇಲ್ಲಿ ಬದುಕಿರೋರಂತ ಎಲ್ಲರೂ ನಾವು ಶ್ರೀಮಂತರಾಗಬೇಕು, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಜಾಸ್ತಿ ಗಳಿಸ್ಬೇಕು, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೇಗ ಗಳಿಸ್ಬೇಕು, ಮತ್ತೆ ಹೇಗಾದ್ರೂ ಗಳಿಸ್ಬೇಕು. ಇದು ಕಡೆ ಡೇಂಜರಸ್ ಇದು. somehow become a rich man. somehow ಅಂದಾಗ ಇಟ್ ಈಸ್ ಆಲ್ವೇಸ್ ಅಟ್ ದಿ ಕಾಸ್ಟ್ ಆಫ್ ವ್ಯಾಲ್ಯೂಸ್. ಮೌಲ್ಯಗಳ ಬಲಿ ತಗೊಂಡೇ ಬರೋದು. ಎಲ್ಲರೂ ದುಡ್ಡು ತಗೋಬೇಕು ಅಂತ ಇದು ಹುಚ್ಚೆತ್ಬಿಟ್ಟಿದೆ ಎಲ್ಲರಿಗೂ. ನಾವು ರಾಜಕಾರಣಿಗಳು ಹೇಳ್ತೀವಿ, ಕ್ರಿಕೆಟರ್ಸ್ ಹೇಳ್ತೀವಿ, ಸ್ಟಾರ್ಸ್ ದುಡ್ಡಿನಿಂದ ಯಾಕೆ ಹೋಗ್ತಾರೆ? ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಈ ದುಡ್ಡಿನ ಹಪಹಪಿ ಇದೆಯಲ್ಲ, ಇದು ಅನಾರೋಗ್ಯದ ಲಕ್ಷಣ. ಇದು ಅನಾರೋಗ್ಯದ ಲಕ್ಷಣ ಯಾಕೆ ಹೇಳಿ? ತಿಳ್ಕೊಳ್ಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾಲು ಮುರಿಯಿತು ಅಂತ ಕ್ರಿಕೆಟರ್ ಕಾಲು ಮುರಿದ್ರೆ ಕ್ರಿಕೆಟ್ ಹೋಯ್ತು, ಅವ್ನು ದುಡ್ಡಿನ ಗಳಿಕೆ ನಿಂತು ಹೋಯ್ತು. ಅವ್ನು ಅದಕ್ಕೆ ಇರುವಷ್ಟು ದಿವಸ ಚೆನ್ನಾಗಿ ದುಡ್ಡು ಮಾಡ್ಕೊಂಬೋಣ. IPL PPL ಯಾವುದೋ ಮಾಡ್ಕೊಳ್ಳೋಣ, ದುಡ್ಡು ಮಾಡ್ಬೇಕು. ರಾಜಕೀಯದ್ದು ಹಾಗೇನೆ. ಇಲೆಕ್ಷನ್ ಸೋತ್ಬಿಟ್ರೆ ಅದಕ್ಕೆ ಆಗಲಿ ಇನ್ನೊಂದು 4 ಎಲೆಕ್ಷನ್ ಆಗುವಷ್ಟು ಕೂಡ ಇಟ್ಕೊಳ್ಳೋಣ. ಹೀಗೇನೆ ಸಿನಿಮಾ ಸ್ಟಾರ್ ಒಂದು 2 ಸಿನಿಮಾ ಫ್ಲಾಪ್ ಆದ್ರೂ ಹೋಯ್ತಲ್ಲ ನಮ್ದು. ಅಂದ್ರೆ ಪ್ಲೀಸ್ ರಿಮೆಂಬರ್, ವೆನ್ ಎವರ್ ದೇರ್ ಇಸ್ ಇನ್ಸೆಕ್ಯೂರಿಟಿ,
ರಿಮೆಂಬರ್, ಇನ್ಸೆಕ್ಯೂರಿಟಿ ಬಂದಾಗ ಗ್ರೀಡ್ ಬರೋಕ್ ಶುರು ಆಗುತ್ತೆ. ಗ್ರೀಡ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ. ಸೆಕ್ಯೂರಿಟಿ ಇದ್ದವ್ರು ಯಾರು ಇನ್ಸೆಕ್ಯೂರ್ ಇದ್ದವ್ರೇನೆ ಒದ್ದಾಡೋದು ದುಡ್ಡಿಗೋಸ್ಕರ. ಹೇಳಕ್ ಬರಲ್ಲ. ನೀವೇ ನಿಮ್ದೇ ನೋಡಿ ಸ್ವಭಾವ. ಮನೆಯಲ್ಲಿ 24 ಗಂಟೆ ಕುಡಿಯೋ ನೀರು ಬರ್ತದೆ ನಲ್ಲಿಯಲ್ಲಿ, 24 ಗಂಟೆ ಬ್ಯಾಕ್ಟೀರಿಯಾ ಫ್ರೀ ವಾಟರ್ ಅಂತ ಇಟ್ಕೊಳ್ಳಿ. ಯಾರಾದ್ರು ತುಂಬಿಟ್ಕೋತಾರ ನೀರು? ಯಾರೂ ತುಂಬಿಟ್ಕೊಳ್ಳಲ್ಲ. ಅಲ್ಲೇ ನೀರು ಕುಡಿದು ಗ್ಲಾಸ್ ಡಬ್ಬ ಹಾಕಿ ಬರ್ತೀವಿ ಮತ್ತೆ ನಾವು. ಆದ್ರೆ ಅದೇ ಒಂದು ಸರ್ಕ್ಯುಲರ್ ಬಂತು ಅಂತ ಇಟ್ಕೊಳ್ಳಿ, ಮುಂದಿನ 3 ದಿವಸ ನೀರು ಬರಲ್ಲ, ದಯವಿಟ್ಟು ಸಂಗ್ರಹಿಸಿಟ್ಕೊಳ್ಳಿ ಅಂದ್ಕೊಟ್ರೆ ಎಷ್ಟು ತುಂಬ್ಕೋತೀರಿ ನೀರು? 3 ದಿವ್ಸಕ್ಕೆ ಆಗುವಷ್ಟಲ್ಲ, 6 ದಿವ್ಸಕ್ಕೆ ಆಗುವಷ್ಟು ತುಂಬಿಸ್ಕೋತೀರಿ. ಯಾಕೆ ಹೇಳಿ? ಹೇಳಕ್ ಬರಲ್ಲ ರೀ, ಮತ್ತೆ ಮುಂದೆ ಮಾಡ್ಬಿಟ್ರೆ ಅಂತ ಬರ್ತದೆ. ಅದಕ್ಕೆ ಇನ್ಸೆಕ್ಯೂರಿಟಿ ಬ್ರೀಡ್ಸ್ ಟು ಗ್ರೀಡ್. ಇವತ್ತಿನ ಕಾಲ ಬಂದದ್ದು. ಹೇಗಾದ್ರೂ ಮಾಡಿ ಶ್ರೀಮಂತರ ಆಗ್ಬಿಡ್ಬೇಕು, ಹೇಗಾದ್ರೂ ಶ್ರೀಮಂತ ಆಗಬೇಕು ಅಂತಂದಾಗ ಸಮಾಜ ಹಾದಿ ತಪ್ಪಿದ್ದಲ್ಲಿ ಚಿಕ್ಕಾಗಿ ಹೊಡ್ಕೊಂಡ್ಬಿಡ್ರಿ ಅವಕಾಶ. ಈ ಕೊರೋನಾ ಗಲಾಟೆಯಲ್ಲೂ ಕೂಡ ದುಡ್ಡು ಮಾಡೋರಿದ್ದಾರೆ. ಮತ್ತೊಬ್ಬರಿಗೆ ತೊಂದರೆ ಆದ್ರೂ ಅಡ್ಡಿಲ್ಲ, ನಾವು ದುಡ್ಡು ಮಾಡ್ಕೊಂಬೋಣ, ಅವಕಾಶ ಸಿಕ್ಕಿದೆ ಅಂತ. ಇದು ಬರೋದೇ ಆದದ್ದು. ಆದ್ರೆ ಒಂದು ಸಂತೋಷ ಅಂದ್ರೆ ಈ ಯಾವ ಮಾದರಿನೂ ಪರ್ಮನೆಂಟ್ ಆಗಿ ಉಳ್ಕೊಳ್ಳಲ್ಲ, ಬದಲಾಗ್ತಾ ಇದೆ. ಈಗ ನಾವು ಆ ಕಾಲದಲ್ಲಿ ಹುಟ್ಟಿದೀವಿ ಅಂತ ಕಾಣಿಸುತ್ತೆ. ಇನ್ನೊಂದು 50 ವರ್ಷ ಹೋದ್ರೆ ಬಹುಶಃ ಮೌಲ್ಯ ಪ್ರಧಾನವಾದಂತ ಸಮಾಜ ಆಗ್ಬಹುದು. ಆಗ್ಲಿ ಅಂತ ನಮ್ಮ ಅಪೇಕ್ಷೆ. ಚೆನ್ನಾಗಿ ಬರೆದಾರೆ ಒಬ್ರು, ಹೆಸರಿಗೆ ಮಾತ್ರ ಸೇವೆ ಒಳಗೊಳಗೆ ಸುಲುಗೆ ಅಂತ. ಮಾಡೋರಿದ್ದಾರೆ, ಬೇಕಾದಷ್ಟು ಜನ ಮಾಡ್ತಾರೆ. ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ನೀಡುವುದು ಹೇಗೆ ಅಂತ ಕೇಳ್ತಾರೆ. ನಾನು ಒಂದೇ ಮಾತು, ಮಕ್ಕಳಿಗೆ ಮೌಲ್ಯದ ಬಗ್ಗೆ ಭಾಷಣ ಮಾಡಬೇಡಿ, ನೀವು ಹಾಗೆ ನಡೆದ್ಬಿಡಿ. ಮನೆಯಲ್ಲಿ ಅಪ್ಪ ಅಮ್ಮ ಮೌಲ್ಯದಿಂದ ನಡ್ಕೊಂಡ್ರೆ ಮಕ್ಕಳಿಗೆ ಮಾದರಿ ಆಗ್ಬಿಡುತ್ತೆ. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ವ್ಯಾಲ್ಯೂಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಇಫ್ ಯು ವಾಂಟ್ ಯುವರ್ ಚೈಲ್ಡ್ ಟು ಬಿ ಆನೆಸ್ಟ್, ಯು ಶುಡ್ ಬಿ ಆನೆಸ್ಟ್ ಫಸ್ಟ್. ನಿಮ್ಮ ಮಕ್ಕಳು ಪ್ರಾಮಾಣಿಕ ಆಗ್ಬೇಕು, ಮೊದಲು ನಾವು ಪ್ರಾಮಾಣಿಕ ಆಗ್ಬೇಕು. ನಮ್ಮ ಮಕ್ಕಳು ಅವ್ರಿಗೆ ಮೋಸ ಮಾಡಬಾರ್ದು, ನಾನು ಮೊದಲು ಮೋಸ ಮಾಡಬಾರ್ದು. ನಾನು ಸುಳ್ಳು ಹೇಳದೆ ಹೋದ್ರೆ ಮಕ್ಕಳು ಸುಳ್ಳು ಹೇಳಲ್ಲ. ಅದರಿಂದ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಕೊಡಬೇಕಾದ್ರೆ ಮೊದಲು ನಾವು ಮೌಲ್ಯದ ಹಾದಿಯಲ್ಲಿ ನಡೆದು ಹೋಗ್ಬೇಕು. ಒಬ್ಬ ದೊಡ್ಡ ಫಿಲಾಸಫರ್ ಹೇಳ್ತಾನೆ, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ದೇರ್ ಅಂಡ್ ಇನ್ವೈಟ್ ಹಿಮ್ ಅಂತ. ಅದರಿಂದ ಅದು ಮೌಲ್ಯಗಳನ್ನು ನಡೆದೇ. ಸೇವಾ ಕಾರ್ಯದಲ್ಲಿ ಪ್ರಚಾರದ ಕುರಿತು ನಿಮ್ಮ ಅಭಿಪ್ರಾಯ? ಪ್ರಚಾರ ಬೇಕು. ಕೆಲಸ ಅಂದ್ರೆ ನಾವು ಸೇವೆ ಮಾಡ್ಕೊಂಡಿದ್ದೀವಿ ಅಂತ ಪ್ರಚಾರ ಅಲ್ಲ, ಇಂಥ ಸೇವೆಗಳು ಸಿಗ್ತಾವೆ ಅಂತ ಪ್ರಚಾರ ಆಗಲಿ. ನಾನು ಸೇವೆ ಮಾಡ್ಕೊಂಡಿದ್ದೀನಿ ಅಂತ ಜಾಸ್ತಿ ಪ್ರಚಾರ ಬೇಕಾಗಿಲ್ಲ. ಅದೇ ಮನಸ್ಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗಳಿಸುವ ಗುರುವೇ. ಅವ್ರು ಹೇಳ್ದಂಗೆ ಕಾನ ನದಿ ಹೂ ಬಿಡಿದು ಎಲೆಯ ಹಿಂದಿರ್ಬೇಕು ಅಂತ, ಎಲೆ ಹಿಂದಿರ್ಬೇಕು ಅಂತ. ಅದರಿಂದ ತುಂಬಾ ಪ್ರಚಾರ ಬೇಕಾಗಿಲ್ಲ. ಪ್ರಚಾರದೊಳಗೆ ಕೆಲಸ ಮಾಡ್ತಿದ್ದೀವಿ ಅಂತ ಜನಕ್ಕೆ ಗೊತ್ತಾಗ್ಲಿ ಹೊರತಾಗಿ ಮಾಡಿದ್ದೀವಿ ಅಂತ ಟಮ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದು ಕರೆಕ್ಟ್ ಆಗಿದೆ. ನಮ್ಮ ಕೇತ್ಮಾರಹಳ್ಳಿ ಶ್ರೀಹರಿ ಅವ್ರು ಹೇಳ್ತಾರೆ, ನಮ್ಮ ಊರಲ್ಲಿ ನಮ್ಮ ಶಾಲೆ ಸುಟ್ಟು ಹೋದಾಗ, ಆದದ್ದು ವಿದ್ಯಾವರ್ಧಕ ಸಂಘ ಶಾಲೆ ಸುಟ್ಟು ಹೋದಾಗ ಹಾಲು ಮಾರುವನ್ ಬಂದು ಅವತ್ತಿನ ಗಳಿಕೆ 11 ರೂಪಾಯಿನ ಕೊಟ್ಟು ಹೋಗ್ಬಿಟ್ಟ, ನಮ್ಮ ಶಾಲೆಗೆ ಇರ್ಲಿ ಸರ್ ತಗೊಳ್ಳಿ ಅಂತ. ಅದು ದಾನಪ್ಪ, ನಿಜವಾಗ್ಲೂ ದಾವ. ಏನಿದು ಮಾಡಿದ್ದನ್ನ ಹೇಳಬೇಡಿ ಅಂತ ಹೇಳಿ ಮಾಡಿದ್ದೆಲ್ಲ ಇಂಟರ್ವ್ಯೂ ಕೊಡುವವರ ಬಗ್ಗೆ ನಿಮ್ಮ ಅಡ್ವೈಸ್? ನೋಡಲೇಬೇಡಿ ನೀವು ಅವನ್ನೆಲ್ಲ. ಯಾಕಂದ್ರೆ ಸೇವೆ ಮಾಡೋದಕ್ಕೆ ಪ್ರಚಾರ ಮಾಡಿ, ಅದೇ ಸೇವೆ ಮಾಡಿದ್ದನ್ನ ಪ್ರಚಾರ ಮಾಡ್ಕೋಬೇಡಿ. ಪ್ರಚಾರ ಬೇಕಿಲ್ಲ ಅಂದ್ರೆ ಅವಾಗೇನಾಗುತ್ತೆ, ಡೌಟ್ ಬರುತ್ತೆ ಜನರಿಗೆ, ಪ್ರಚಾರಕ್ಕೋಸ್ಕರ ಮಾಡ್ತಾರೋ ಹೇಗೆ ಅಂತ ಬರ್ತದೆ. ಹೌ ಟು ಬಿಲ್ಡ್ ಲೈಕ್ ಮೈಂಡೆಡ್ ಟೀಮ್ ಆಫ್ ಸೆಲ್ಫ್ಲೆಸ್. ಬ್ಯೂಟಿಫುಲ್ ಕ್ವೆಶ್ಚನ್. ನಾರಾಯಣ್ ಜಾಗೀರ್ದಾರ್ ಅಂತ. ಪ್ಲೀಸ್ ಎಕ್ಸ್ಪ್ಲೇನ್ ಹೌ ಟು ಬಿಲ್ಡ್ ಲೈಕ್ ಮೈಂಡೆಡ್ ಟೀಮ್ ಆಫ್ ಸೆಲ್ಫ್ಲೆಸ್ ವರ್ಕರ್ಸ್. ವಿವೇಕಾನಂದರು ಹ್ಯಾಕ್ ಕಟ್ಟಿದ್ರು ಟೀಮು? ಅವರೊಂದು ಅದ್ಭುತ ಟೀಮ್ ತಯಾರು ಮಾಡಿದ್ರಲ್ಲ. ರಾಮಕೃಷ್ಣರು ಹ್ಯಾಕ್ ಕಟ್ಟಿದ್ರು? ಮೊದಲು ವಿವೇಕಾನಂದರು ಹಾಗೆ ಬದುಕ್ಬಿಟ್ರು. ಏನಾಗುತ್ತೆ ಗೊತ್ತಾ, ಜನ ಅಂತಾರೆ ಹುಚ್ಚ ಇದ್ದ ನೀವು, ಆಗಲ್ಲ ಬಿಡ್ರಿ, ಯಾಕೆ ಸುಮ್ಮನೆ ಮಾಡ್ತೀವೋ ನೀನು ಅಂತಾರೆ. ಅದಕ್ಕೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇರಲಿ ಸ್ನೇಹಿತರೆ, ಯು ಆರ್ ಆಲ್ ಯಂಗ್ ಪೀಪಲ್ ಅಂಡ್ ವೆರಿ ಯೂಸ್ಫುಲ್ ಟು ಯು. ಹೇಳ್ತಾರೆ 3 R's ಅಂತ, 3 R ಇದಾವೆ ಅಂತ. ಏನೋ ಕೆಲಸ ಮಾಡಬೇಕು ನನ್ನ ಮನಸ್ಸಿಗೆ ಬಂತು, ಮಾಡಬೇಕು ಅಂತ ಹೊರಟೆ. ಏನ್ ಮಾಡ್ತಾರೆ ಗೊತ್ತಾ ಜನ? ಫಸ್ಟ್ ಪೀಪಲ್ ರಿಜೆಕ್ಟ್ ಯು. ಮಾಡ್ಬೇಡ, ಅದನ್ನ ಆಗೋಲ್ಲ, ಅದು ಯಾರು ಮಾಡ್ತಾರೋ, ಹುಚ್ಚ ಇದ್ದೀನಿ, ಮಾಡಕ್ ಆಗ್ಬೇಡ, ಮಾಡಬೇಡ ಅಂತಾರೆ. ಫಸ್ಟ್ ಪೀಪಲ್ ರಿಜೆಕ್ಟ್ ಯು.
ಆಗ ಅರ್ಧಕ್ಕೆ ಅರ್ಧ ಜನ ಬಿಟ್ಟೇ ಬಿಡ್ತಾರೆ ಬೇಡ ಅಂತ. ಕೆಲವರು ಮುಂದುವರಿತಾರೆ ಹಾಗೇನೆ, ಅವ್ರು ಬೇಡ ಅಂದ್ರೆ ಅಲ್ಲಿ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ. ಸೆಕೆಂಡ್ ಆರ್ ಬರುತ್ತೆ ಅವಾಗ, ರಿಮೈನಿಂಗ್ ಪೀಪಲ್ ರಿಡಿಕ್ಯೂಲ್ ಯು, ದೇ ಮೇಕ್ ಫನ್ ಆಫ್ ಯು. ನೋಡ್ರಿ ಬಂದ ಮಹಾತ್ಮ ಇವನು, ನಾವೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಮಾಡಕ್ ಕೊಟ್ಟಿದ್ದಾನೆ ನೋಡ್ರಿ ಹುಚ್ಚ ಇವನು ಅಂತ ನಿಮ್ಗೆ ತಮಾಷೆ ಮಾಡ್ತಾರೆ. ರಿಡಿಕ್ಯೂಲ್. ಫಸ್ಟ್ ಪೀಪಲ್ ರಿಜೆಕ್ಟ್ ಯು, ಸೆಕೆಂಡ್ ದ ರಿಡಿಕ್ಯೂಲ್ ಯು. ವಿವೇಕಾನಂದ ಹೇಳ್ತಾರೆ 95% ಆಫ್ ದ ಪೀಪಲ್ ಡ್ರಾಪ್ ಡೌನ್ ಆಫ್ಟರ್ ದಿ ಫಸ್ಟ್ 2 hours. ಆಯ್ತು ನಮ್ಮ ಕಡೆಯಿಂದ ಆಗಲ್ಲ ಅಂತ ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಓನ್ಲಿ 5% ಪೀಪಲ್, ಅವ್ರಿಗೆ ಗೊತ್ತಿಲ್ಲ ಏನಂದ್ರೆ ದ ಥರ್ಡ್ ಆರ್ ಈಸ್ ವೇಟಿಂಗ್ ಟು ಹ್ಯಾಪನ್. 3ನೇ ಆರ್ ಕಾಯ್ತಾ ಇದೆ ಅಂತ. ಒನ್ಸ್ ಯು ಕ್ರಾಸ್, ಅವ್ರು ಬಹಳ ಚಂದ ಹೇಳ್ತಾರೆ, ವೆನ್ ಪೀಪಲ್ ಆರ್ ರಿಜೆಕ್ಟಿಂಗ್ ಯು, ಯು ಆರ್ ಆನ್ ದಿ ರೈಟ್ ಪಾತ್. ಇಫ್ ಪೀಪಲ್ ರಿಡಿಕ್ಯೂಲ್ ಯು, ಯು ಆರ್ ಡೆಫಿನೆಟ್ಲಿ ಆನ್ ದಿ ರೈಟ್ ಪಾತ್. ಪ್ರೋಗ್ರೆಸ್. ಈ ಮನಸ್ಸಲ್ಲಿ ಖಾತ್ರಿ ಇದೆಯಾ, ಪಟ್ಬಿಡಿ ಮುಂದೆ. ಅಂಡ್ ದ ಥರ್ಡ್ ಸ್ಟೇಜ್ ಈಸ್ ರಿಕಗ್ನಿಷನ್. ಜನ ಬೆಚ್ಕೋತಾರೆ, ನಿಮ್ಮನ್ನ ಮಾಡಿದ್ದನ್ನು ಗುರುತಿಸ್ತಾರೆ. ರಿಕಗ್ನಿಷನ್. ಅವ್ರು ಹೇಳ್ತಾರೆ, ರಿಕಗ್ನಿಷನ್ ಕಮ್ಸ್ ಇನ್ ಸಚ್ ಲಾರ್ಜ್ ಮೆಜರ್ ಯು ಕಾಂಟ್ ಹೋಲ್ಡ್ ಇಟ್. ಹಿಡ್ಕೊಳ್ಳಕ್ ಸಾಧ್ಯ ಇಲ್ಲ, ಅಷ್ಟು ಮೆಜರ್ಮೆಂಟ್ ಬಂದ್ಬಿಡುತ್ತೆ ನಿಮಗೆ ಅದು. ಆದ್ರೆ ಈ ಮೊದಲಿನ 2 ಆರ್ ದಾಟಬೇಕು. ನೀವು ಹೇಳಿದ್ರಲ್ಲ, ಹೌ ಟು ಬಿಲ್ಡ್ ಎ ಟೀಮ್ ಆಫ್ ಪೀಪಲ್. ಯು ಕಂಟಿನ್ಯೂ ಟು ವರ್ಕ್. Slowly people will join you, not one day. It will not take in one day. It may take 10 years, it may take 15, 20 years, but build it. ನೀವು ನಿಜವಾಗ್ಲೂ ಗಟ್ಟಿ ಮನಸ್ಸು ಮಾಡ್ಕೊಂಡು ಹೋದ್ರೆ ರಿಜೆಕ್ಷನ್, ರಿಡಿಕ್ಯೂಲ್ ದಾಟಿ ಮುಂದೆ ಹೋಗಿ ರಿಕಗ್ನಿಷನ್ ಬರುತ್ತೆ. ಅವಾಗ ನೀವು ಬೇಡ ಅಂದ್ರೂ 1000 ಜನ ಬಂದು ಸೇರ್ಕೋತಾರೆ ನಿಮ್ಮನ್ನ. ಆದ್ರೆ ಸಮಾನ ಮನಸ್ಕರಿರ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ರಿಜೆಕ್ಷನ್, ರಿಡಿಕ್ಯೂಲ್ ಟೈಮಲ್ಲಿ ನಿಮ್ ಜೊತೆಗೆ ಏನ್ ಬರ್ತಾರೋ ಅವರೆಲ್ಲ ಸಮಾನ ಆದರ್ಶ ಇಟ್ಕೊಂಡು ಬಂದವರು. ಅವರಿಂದ ಒಂದು ದೊಡ್ಡ ಸಾಧನೆ ಆಗೋಕ್ ಸಾಧ್ಯ ಇದೆ. ನಿಮ್ಮ ಅಭಿಪ್ರಾಯದಲ್ಲಿ ಇಂದಿನ ಭಾರತದ ಪಥ ಸರಿಯಾಗಿ ಸಾಗುತ್ತಿದೆ ಅನಿಸುತ್ತಾ? ನಮ್ಮಂತ ಯುವ ಸಮಾಜದ ಮುಂದಿರುವ ಈಗಿನ ಜವಾಬ್ದಾರಿಗಳೇನು ಸರ್? ಬಹಳ ಚೆಂದ. ನನ್ನ ಪ್ರಕಾರ ಈಗ ಭಾರತ ಸರಿಯಾಗಿ ವಿಚಾರ ಮಾಡ್ತಿದೆ ಅಂತ ಅನಿಸುತ್ತೆ ನನಗೆ. ಕೊರೋನಾ ನಿಗ್ರಹ ಮಾಡಿದ ರೀತಿನೇ ನೋಡಿ. ಅಮೆರಿಕ ಮೊಳಕಾಲು ಊರು ಕೂತ್ಕೊಂಡಿದೆ. ಸ್ಪೇನ್, ಇಟಲಿ ಬೆಸ್ಟ್ ಮೆಡಿಕಲ್ ಫೆಸಿಲಿಟೀಸ್ ಅಂತ ಬೋಸ್ಟ್ ಮಾಡ್ಕೊಳ್ಳೋ ಕಂಟ್ರಿಗಳೆಲ್ಲ ಮೊಳಕಾಲು ಊರು ಕೂತ್ಕೊಂಡಿದೆ. 130 ಕೋಟಿ ಜನಸಂಖ್ಯೆ ಇರುವಂತ, ಅದರಲ್ಲಿ ಸಾಕಷ್ಟು ಅನಕ್ಷರಸ್ಥರಿರುವಂತ ಈ ಜನಸಂಖ್ಯೆ ಇರುವ ದೇಶವನ್ನ ಈ ಪರಿ ನಿಭಾಯಿಸೋದು ಕಷ್ಟದ ಕೆಲಸ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾವು ನಿಜವಾಗ ಮೆಚ್ಚಬೇಕಾದದ್ದೇ ನಾಯಕತ್ವನ. ಈಗ ಸರಿಯಾಗಿದೆ. ದುರ್ದೈವ ಇದು, ಸ್ವಲ್ಪ ಒಂದು ಹಿಂದೆ ಹೋಗ್ತದೆ, ಸ್ವಲ್ಪ ಮತ್ತೊಂದು 4 ವರ್ಷ ಹಿಂದೆ ಹೋಗ್ತದೆ ದೇಶ ಹಣಕಾಸಿನ ವಿಷಯದಲ್ಲಿ. ಆದರೆ ನಮ್ಮ ಕೆಲಸ ಏನು, ಯುವ ಸಮಾಜದ್ದು? ನನಗೆ ಹೋಗ್ತಿರೋ ದಾರಿ ಸರಿ ಇದೆ ಅಂದಾಗ ಐ ಶುಡ್ ಗಿವ್ ಅನ್ ಅನ್ಕಂಡೀಷನಲ್ ಸಪೋರ್ಟ್. ಅನ್ಕಂಡೀಷನಲ್ ಸಪೋರ್ಟ್. ನಾನು ಕೆಟ್ಟ ಮಾತಾಡಬಾರ್ದು. ಈ ಸುಳ್ಳು ಮಾತು ಬರ್ತಾವಲ್ಲ, ಈ ಗಾಳಿ ಸುದ್ದಿಗಳು ಅಂತ, ಗಾಳಿಯಲ್ಲಿ ಇರೋದದು. ಆದ್ರೆ ಎಷ್ಟು ಮನಸ್ಸನ್ನು ಹಾಳು ಮಾಡ್ತಾವೆ ಅಂದ್ರೆ ಸುಮ್ಮನೆ ಸುದ್ದಿ ಎಬ್ಸೋದು, ಸುಮ್ಮನೆ ಮಾತಾಡೋದು. ಆಗ ನಾವು ಮಾಡಬೇಕಾದದ್ದು ಅದು ಅಲ್ಲ ಅಂತ ಹೇಳ್ಬೇಕು. ಇದು ಸರಿ ಇದೆ, ಇದು ಸರಿ ಇದೆ ಅಂತ ವಿಚಾರ ಮಾಡಿ ವಿವೇಚನೆ ಅಂತ ಹೇಳಿದ್ನೆಲ್ಲ ಬಳಸ್ಕೊಂಡು ಯಾವುದು ಸರಿ ಇದೆ ಅನ್ನೋ ಜನರಿಗೆ ಮುಟ್ಟಿಸ್ಬೇಕು. ನಾವು, ನಮಗೆ ಶಕ್ತಿ ಇದೆ, ಯುವಕರು ನಾವು, ನಮಗೆ ಶಕ್ತಿ ಇದೆ. ಎರಡು ಇದ್ದಾಗ ಸಂಕೋಚ ಬೇಡ. ಕೆಲಸ ಒಳ್ಳೇದಾಗ್ತಿದ್ರೆ ಒಳ್ಳೇದಾಗ್ತಿದೆ ಅಂತ ಬಾಯಿ ಬಿಟ್ಟು ಹೇಳೋಣ. ಗಾಳಿ ಸುದ್ದಿ ಎಬ್ಸೋರು ನಿಲ್ಸೋಣ, ಅಷ್ಟು ಮಾಡಿಸೋಣ ಸಾಕು. ಸೇವಕನ ಜವಾಬ್ದಾರಿ ಸೇವೆಯೋ ಅಥವಾ ತ್ಯಾಗವೇ? ಕೌಟುಂಬಿಕ ಬದುಕು ತ್ಯಾಗ ಮಾಡಿ ಸೇವೆ ಮಾಡುವುದು ಎಷ್ಟು ಸರಿ? ಬಹಳ ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ. ದಯವಿಟ್ಟು ಸೇವೆ ತ್ಯಾಗ ಅಂತ ಹೇಳ್ಬೇಡಿ. ನೀವು ನಿಜವಾಗ್ಲೂ ಸೇವೆ ಮಾಡ್ತಿದ್ರೆ ಅದು ತ್ಯಾಗ ಅಲ್ಲ. ಬಿಕಾಸ್ ಯು ಆರ್ ಎಂಜಾಯಿಂಗ್ ದಟ್. ವಿವೇಕಾನಂದ್ರೆ ಮಾತು ಹೇಳ್ತಾರೆ, ಈಗ ಎಷ್ಟೋ ಸಲ ನಾವು ತ್ಯಾಗ, ಅವ್ರು ಕೆಲಸಕ್ಕೆ ತಯಾರಿರಲ್ಲ, ಎಷ್ಟು ಕಷ್ಟಪಡ್ತೀನಿ ನಾನು ಅವ್ರಿಗೋಸ್ಕರ ತ್ಯಾಗ ಮಾಡ್ತೀನಿ, ಗೊತ್ತೇ ಆಗಲ್ಲ ಅವ್ರಿಗೆ ಅಂತ. ಇದು ವಿವೇಕಾನಂದ್ರ ಕೇಳ್ತಾರೆ, ಅವ್ರನ್ನ ಅರ್ಜಿ ಹಾಕೊಂಡಿದ್ರ ಬಂದು ಸಹಾಯ ಮಾಡು ಅಂತ ಹೇಳಿ. ಇಲ್ಲ, ಯು ಎಂಜಾಯ್ ಡೂಯಿಂಗ್ ದಟ್, ರೈಟ್? ಇಫ್ ಯು ಎಂಜಾಯ್ ಡೂಯಿಂಗ್ ಇಟ್, ಇಟ್ ನಾಟ್ ಸ್ಯಾಕ್ರಿಫೈಸ್, ಯು ಗೆಟಿಂಗ್ ದ ಬೆನಿಫಿಟ್ ಔಟ್ ಆಫ್ ಇಟ್. ಎಂಜಾಯ್ಮೆಂಟ್ ಇದೆಯಲ್ಲ, ಅದರಿಂದ ತ್ಯಾಗ ಅನ್ಬೇಡಿ. ಸೇವೆ ಅನ್ನೋದಿದ್ದು ಸೇವೆನೇ ಅದು. ಆದ್ರೆ ಒಂದು ಪ್ರಶ್ನೆ ನೀವು ಕೇಳೋದು, ಕೌಟುಂಬಿಕ ಮಾಡಿ ಸೇವೆ ಮಾಡೋದು ಎಷ್ಟು ಸರಿ? ಅಲ್ಲಿ ಮಾಡೋಕೆ ಒಂದು ತೂಕ ಮಾಡಿ. ನಿಮ್ಮ ಮನೆಗೆ ಇದೆ, ನೀವು ಬಿಡೋದು ಅವಶ್ಯಕತೆ ಇದೆಯಾ? ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇದೆಯಾ ಮೊದಲೇದು? ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ವ್ಯವಸ್ಥೆ ಮಾಡೋಕೆ ಸಾಧ್ಯ ಇದೆ, ನೀವು ಮಾಡ್ಕೊಳಕ್ ಹೋಗೋರು ಬೇರೆ ವ್ಯವಸ್ಥೆ ಮಾಡೋಕೆ ಸಾಧ್ಯ ಇದೆ, ಆಗ ನಾನು ಹೋಗ್ಲೇಬೇಕು ಅಂತ ದುಡ್ತಾ ಬಂದ್ರೆ ಹೋಗಿ. ಆದ್ರೆ ನನ್ನ ವೈಯಕ್ತಿಕವಾಗಿ ಹೇಳೋದು, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಮನೆಯಲ್ಲಿ ಇದ್ಕೊಂಡೇ ಬೇಕಾದಷ್ಟು ಕೆಲಸ ಮಾಡ್ಬೋದು, ಬೇಕಾದಷ್ಟು ಕೆಲಸ ಮಾಡ್ಬೋದು. ಸಾಧನೆ ಮಾಡಿದವರೆಲ್ಲ ಮನೆ ಬಿಟ್ಟು ಹೋದವರು ಅಂತಲ್ಲ. ಆದ್ರೆ ಕೆಲವೊಂದು ಸಲ ದೇಶಕ್ಕೋಸ್ಕರ ತ್ಯಾಗ ಮಾಡ್ಬೇಕಾಗುತ್ತೆ.
ವಿವೇಕಾನಂದರು ಮಾಡಿದ್ರು, ಮನೆ ಬಿಟ್ಟು ಹೋದ್ರು. ಸಾಕಷ್ಟು ಸನ್ಯಾಸಿಗಳು ಹೋಗ್ತಾರೆ, ಇವತ್ತಿಗಾದ್ರೂ ಹೋಗ್ತಾರೆ, ಪರಿವ್ರಾಜಕರು ಇದ್ದಾರೆ. ನಮ್ಮಲ್ಲಿ ಸ್ವಯಂ ಸೇವಕ ಸಂಘದಲ್ಲಿ ಎಷ್ಟೋ ಜನ ಫುಲ್ ಟೈಮ್ ವರ್ಕರ್ಸ್ ಇಲ್ವಾ, ಅವರ ದೊಡ್ಡ ಸಾಧನೆ ಮಾಡಿದವರು, ತ್ಯಾಗ ಮಾಡಿದವರು. ಆದರೆ ಅವರಿಗೆ ಕೌಟುಂಬಿಕ ಸಪೋರ್ಟ್ ಕೂಡ ಇತ್ತು ಅನ್ನೋದು ಬಹಳ ಮುಖ್ಯ. ಬಿಟ್ಟು ಹೋದವ್ರನ್ನ ಅವ್ರ ಮನೆಯಿಂದ ಹೊರಗೆ ಹಾಕಿದವರು ಅಂತಲ್ಲ, ನನ್ಗೆ ತುಂಬಾ ಪ್ರೀತಿ ಇತ್ತು, ಮನೆಯವರು ಅವ್ರನ್ನ ಪ್ರೀತಿಯಿಂದ ಹೋಗಪ್ಪ, ನಾವು ಹೇಗೆ ಪಂಜಾಬ್ದಲ್ಲಿ ಪ್ರತಿಯೊಂದು ಮನೆಗೊಬ್ಬರನ್ನ ಸೈನ್ಯಕ್ಕೆ ಕೊಡ್ತಾರಲ್ಲ, ಹಾಗೆ ಸೈನ್ಯಕ್ಕೆ ಹೋಗು ಅಂತ ಹೇಳಿದ ಹಾಗೆ, ಹೋಗು ನೀ ದೇಶಕ್ಕೆ ಕೆಲಸ ಮಾಡು ಅಂತ ಮನಃಪೂರ್ತಿ ಒಪ್ಪಿ ಕಳಿಸಿಕೊಟ್ಟಾಗ ಖಂಡಿತ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ನೀತಿ ನೆಲೆಗಟ್ಟಿಲ್ಲದ ಶ್ರೀಮಂತರಾಗಿ ಅಧಿಕಾರಿಗಳಾಗಿ ನೈತಿಕತೆಯನ್ನೇ ಉಸಿರಾಗಿಸಿಕೊಂಡವರು ಬಡತನದ ಬೇಗೆ ಅನುಭವಿಸುವ ಚಿತ್ರಣವಿರುವ ಈ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಗಳು ಜೀವನದಲ್ಲಿ ಮುಖ್ಯ ಎಂಬುದನ್ನು ಅರ್ಥ ಮಾಡಿಸೋದು ಹೇಗೆ? ಕರೆಕ್ಟ್. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಒಂದು ಹುಚ್ಚಿ ಹೊಳೆ ಹೋಗ್ತಾ ಇದ್ವಿ ನಾವು, ಹಣದ ಹೊಳೆಯಲ್ಲಿ ಎಲ್ಲರೂ ಹಣ, ದುಡ್ಡು ದುಡ್ಡು. ನಾನು ನೋಡಿದ್ದೀನಿ ಎಷ್ಟೋ ತ್ಯಾಗಿಗಳು ಅನ್ಸ್ಕೊಂಡವರು ಒಂದು ಸಲ ಟಕ್ಕಂತ ವಿಧಾನಸೌಧ 3ನೇ ಅಂತಸ್ತಿಗೆ ಹೋಗ್ಬಿಡ್ತಾರೆ. ಹಣ ಬೇಕು, ಅಧಿಕಾರ ಬೇಕು. ಅವರೆಲ್ಲ ತ್ಯಾಗ ಮಾಡಿದವರಲ್ಲ ಅಂತ ಅನ್ಸುತ್ತೆ ನನಗೆ, ಯಾವುದೋ ಕಾರಣಕ್ಕೆ. ಆದ್ರೆ ಮುಂದಿನ ಪೀಳಿಗೆಗೆ ಮೌಲ್ಯ ಬರೋದು ಯಾವಾಗ ಗೊತ್ತಾ? ಈ ಹಣ ಇದ್ದವರು ತ್ಯಾಗ ಮಾಡಿದವರು ತೂಕ ಬರುತ್ತೆ ಮುಂದೆ. ಯಾರಿಂದ ಹೆಚ್ಚು ಪ್ರಯೋಜನ ಆಯಿತು ಸಮಾಜಕ್ಕೆ ಅಂತ ಜನ ನೋಡ್ತಾರೆ. ನೋಡಿದಾಗ ತ್ಯಾಗ ಮಾಡಿದವರಿಂದ ಹೆಚ್ಚು ಲಾಭ ಆಯಿತು ಅಂದಾಗ ಅವ್ರು ಮಾದರಿ ಆಗ್ತಾರೆ. ಈಗ ನಾವೇ ಮಾದರಿ ಹೇಳಲ್ವಾ? ಯಾರು ಮಾದರಿ ಹೇಳ್ತೀವಿ ನಾವು? ಕಲಾಂ ಹೇಳ್ತೀವಿ. ಕಲಾಂ ಮಾದರಿ ಯಾಕೆ ಹೇಳ್ತೀವಿ ನಾವು? ರಾಷ್ಟ್ರಪತಿ ಆದ್ರೂ ಕೂಡ ಮಣ್ಣಿನ ವಾಸನೆ ಮರಿಲಾರದಂತ ಮನುಷ್ಯ. ಆದ್ದರಿಂದ ಅವ್ರು ನೆನ್ಸ್ಕೋತೀವಿ. ಈಗ ನಾನು ಸಣ್ಣ ಪ್ರಯೋಗ ಮಾಡಿದ್ದೆ, ನೀವು ದಯವಿಟ್ಟು ಮಾಡಿ ನೋಡಿ. ರವಿ ವರ್ಮಾ ಅವ್ರು ಹೇಳ್ತಾ ಇರೋದು, ನಾನೊಂದು ರಾಜ್ಕೋಟದಲ್ಲಿ ಒಂದು 50 ಜನ CBSE ಸ್ಕೂಲ್ ಪ್ರಿನ್ಸಿಪಲ್ಸ್ ಇದ್ರು ನನ್ನ ಜೊತೆಗೆ. ಅವ್ರು ವರ್ಕ್ಶಾಪ್ ಮಾಡ್ತಾ ಇದ್ದೆ. ಒಂದು ಸಣ್ಣ ಎಕ್ಸರ್ಸೈಸ್ ಮಾಡಿ ಹೇಳಿದವ್ರಿಗೆ, ಎಲ್ಲ ಪೇಪರ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, 2 ನಿಮಿಷ ಟೈಮ್ ಕೊಡ್ತೀನಿ, ರೈಟ್ ಡೌನ್ ದ ನೇಮ್ಸ್ ಆಫ್ ಆಲ್ ದಿ ಪ್ರೈಮ್ ಇಂಡಿಯಾ. ನಾನೇನು ಅಮೆರಿಕದ ರಾಷ್ಟ್ರಪತಿ ಕೇಳಿಲ್ಲ, 45 ಬರಿಬೇಕು ಅವ್ರು. ಭಾರತದ ಪ್ರಧಾನಮಂತ್ರಿ ಹೆಸರು ಬರೀರಿ ಅಂತ ಹೇಳಿದೆ. ನಿಮ್ಲಿಕ್ಕಿಲ್ಲ. 50ರಲ್ಲಿ 39 ಜನ ಅಲ್ಲೊಂದು ಇಲ್ಲೊಂದು ಹೆಸರು ಬಿಟ್ಟಿದ್ರು, ಮರೆತು ಹೋಗಿತ್ತು ಅವ್ರಿಗೆ. ಆಮೇಲೆ ಪಾಪ ಬೇಜಾರು ಮಾಡ್ಕೊಂಡು, ಅಯ್ಯೋ ಸಾರಿ ಸರ್ ಮರ್ತು ಬಿಟ್ವಿ ಅವ್ರನ್ನ ಅಂದ್ರು. ಅದೇ ನೀವೇನು ಬೇಕಾಗಿಲ್ಲ, ಅವ್ರು ಬೇಜಾರು ಮಾಡ್ಕೋಬೇಕು ಅಲ್ವಾ? ಅಂದ್ರೆ ಪ್ರಧಾನಮಂತ್ರಿ ಆದ್ರೂ ಜನ ನಿಮ್ಮ ನೆನಪಿಡ್ತಾರೆ ಅಂತ ಇಲ್ಲ. ಯಾರು ಸ್ವಸಾಮರ್ಥ್ಯದಿಂದ ಅಧಿಕಾರಕ್ಕೆ ಹೋಗಿ 4 ಜನ ಪ್ರಯೋಜನ ಆಗುವಂತ ಕೆಲಸ ಮಾಡಿದ್ರು ಅವ್ರನ್ನ ಜನ ಮರೆಯೋಲ್ಲ. ಯಾರು ಪೊಲಿಟಿಕಲ್ ಮ್ಯಾನಿಪುಲೇಷನ್ ಇಂದಾಗಿ ಬಂದ ಮೇಲೆ ಕೂತ್ಕೊಂಡ್ರು ಅವ್ರನ್ನ ಯಾರು ನೆನಪಿಡಲ್ಲ. ಈ ಮೌಲ್ಯ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ. ನೀವು ರಾಷ್ಟ್ರಪತಿ ಬರೋದ್ ನೋಡಿ, ಭಾರತ ರಾಷ್ಟ್ರಪತಿ ಹೆಸರು ಬರೋದ್ ನೋಡಿ, ಎಷ್ಟೋ ಜನ ಮರೆತೇ ಹೋಗ್ಬಿಡುತ್ತೆ ನಮ್ಗೆ. ಅದರಿಂದ ಮೌಲ್ಯಗಳನ್ನ ತಿಳಿಸೋದು ಸಮಾಜ ಅಲ್ಲ, ಕಾಲನೇ ತಿಳಿಸುತ್ತೆ ಅವ್ರಿಗೆ. ನೋಡಿ, ಇಷ್ಟು ಜನ ಇದ್ರು, ಇದ್ರೊಳಗೆ ನೆನೆಸೋ ಅಂತ ಇಬ್ಬರು ಇದ್ದಾರಪ್ಪ, ಉಳಿದವ್ರು ಎಲ್ಲಿ ನೆನಪಿದ್ದಾರೆ ನಮ್ಗೆ ಅಂದಾಗ ಜನಕ್ಕೆ ಗೊತ್ತಾಗುತ್ತೆ ಯಾವುದನ್ನ ಜೊಳ್ಳು ಯಾವುದು ಕಾಳು ಅಂತ. ಹೌ ಟು ಸ್ಟೇ ಮೋಟಿವೇಟೆಡ್ ವೈಲ್ ವರ್ಕಿಂಗ್ ಇನ್ ಸೋಷಿಯಲ್ ಸೆಕ್ಟರ್, ಬಹಳ ಮುಖ್ಯ ಪ್ರಶ್ನೆ ಇದು. ಮೋಟಿವೇಶನ್ ಹೊರಗಡೆಯಿಂದ ಬರೋಲ್ಲ. ಒಂದು ಮಾತು ಹೇಳ್ಬಿಡ್ತೀನಿ, ಇದೆಯಾ ಇಲ್ಲ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಹೌ ಮಚ್ ಟೈಮ್ ಐ ಹ್ಯಾವ್. ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗೋದಿದ್ರೆ ಹೇಗಾದ್ರು ಮೆಸೇಜ್ ಕೊಡ್ಬೋದಾ ನೋಡಿ, ಯಾಕಂದ್ರೆ ಐ ಶುಡ್ ನಾಟ್ ಹೋಲ್ಡ್ ಯು ಆನ್ ಫಾರ್ ಅನ್ನೆಸರಿ ಟು ಲಾಂಗ್ ಎ ಟೈಮ್. ಇದು ಬಹಳ ಇದ್ದಾರೆ ಅವರು, ಅದಕ್ಕೆ ಅದು ಹೇಳಬೇಕು. ಹೌ ಟು ಸ್ಟೇ ಮೋಟಿವೇಟೆಡ್. Motivation does not come from outside. Yeah, you may get some successful stories, life stories ಸಿಗ್ಬೋದು, ಮಾದರಿ ಸಿಗ್ಬೋದು ನಿಮಗೆ. ಆದ್ರೆ ಮೋಟಿವೇಶನ್ ಅನ್ನೋದು ಒಳಗಿಂದಾನೇ ಬರಬೇಕು, ಹೊರಗಡೆ ಬರೋದಿಲ್ಲ. ಜಿಗ್ಲರ್ ಅಂತ ಒಬ್ಬ ಇದ್ದಾನೆ ಅಮೆರಿಕದಲ್ಲಿ, ದಯವಿಟ್ಟು ನೀವು ಅವ್ರದ್ದು ಸಿಕ್ಕರೆ ವೆಬ್ಸೈಟ್ಗೆ ಹೋಗಿ ತಗೊಳ್ಳಿ. ಜಿಗ್ಲರ್ ಅಂತ, ZIGGLAR. ಆತನೊಂದು 8 ಸಲ ಭೇಟಿ ಆಗಿರ್ಬೇಕು ನಾವು ಅಮೆರಿಕದಲ್ಲಿ. ಅದ್ಭುತ ಮಾತುಗಾರ, ಬ್ರಿಲಿಯಂಟ್ ಸ್ಪೀಕರ್. ಆತ ಹೇಳದಂತಾನೆ, ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ದಟ್ ಐ ವಿಶ್ ಟು ಫೀಲ್. ಅದು ಸೆಂಟೆನ್ಸ್ ಬದಲಾಯಿಸೋಕೆ ಸಾಧ್ಯ ಇಲ್ಲ ನಾನು. ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ವಿಶ್ ಟು ಫೀಲ್. ಐ ವಾಂಟ್ ಟು ಫೀಲ್ ಗುಡ್. ಇಫ್ ಐ ವಾಂಟ್ ಟು ಫೀಲ್ ಗುಡ್, ಇಟ್ ಈಸ್ ಮೈ ಜಾಬ್ ಟು ಕ್ರಿಯೇಟ್ ಗುಡ್ನೆಸ್ ಅರೌಂಡ್ ಮೀ. ಇಫ್ ಐ ವಾಂಟ್ ಟು ಫೀಲ್ ಹ್ಯಾಪಿ, ಇಟ್ ಈಸ್ ಮೈ ಜಾಬ್ ಟು ಕ್ರಿಯೇಟ್ ಹ್ಯಾಪಿನೆಸ್ ಅರೌಂಡ್ ಮೀ. ನಿಮ್ಮಲ್ಲೇ ನೋಡಿ ಸ್ನೇಹಿತರೆ ಹೇಗಿರ್ತದೆ ಅಂತ, ಬಹಳ ಚೆನ್ನಾಗಿರ್ತದೆ.
ಅಪೂರ್ವ ರಾಮನಾಥ್ ಅಂತ ಕೇಳಿದ ಪ್ರಶ್ನೆ, ಇದನ್ನು ಬಹಳ ಒಳ್ಳೆ ಪ್ರಶ್ನೆ ಅಪೂರ್ವ. ನಿಮ್ಮಲ್ಲಿ ಕೆಲವು ಸ್ನೇಹಿತರು ಇರ್ತಾರೆ ನೋಡ್ಬೇಕು, ಅವ್ರು ಬಂದ ತಕ್ಷಣ ಎಲ್ಲರ ಮುಖ ಅರಳುತ್ತೆ, ನಗ್ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ, ಯಾವಾಗಲೂ ಪಾಸಿಟಿವ್ ಆಗಿರ್ತಾರೆ. ಅವ್ರು ನೋಡ್ಬೇಕು ಅನ್ಸುತ್ತೆ, ಮಾತಾಡ್ಬೇಕು ಅನ್ಸುತ್ತೆ. ಒಂದ್ ದಿವಸ ನಿಮ್ಮ ಆಫೀಸಿಗೆ ಬರದೆ ಹೋದ್ರೆ ಎಲ್ಲಿ ಹೋಗಿದ್ರಿ ಇನ್ನೇನೆ ನೀವು, ಬೋರ್ ಆಗ್ತಿತ್ತು ಇಲ್ದಿದ್ರೆ ಅನ್ಸಿ. ಇನ್ನೂ ಕೆಲವರು ಇರ್ತಾರೆ, ಅವ್ರು ಬಂದ ತಕ್ಷಣ ನಗೋರು ಕೂಡ ನಿಲ್ಸ್ಬಿಡ್ತಾರೆ ನಗೋದನ್ನ. ಅಯ್ಯೋ ಸುಂದರಪ್ಪ ಬಂದವನು ಅಂತಾರೆ. ಅಂದ್ರೆ ನಾವು ಹೋಗುವಾಗ ನಮ್ಮ ಜೊತೆಗೆ ಒಂದು ವಾತಾವರಣ ತಗೊಂಡು ಹೋಗ್ತೀವಿ. ದಯವಿಟ್ಟು ಗಮನಿಸ್ಬೇಕಿದನ್ನ. ನಾನು ಹಾಗೆ, ಇಫ್ ಐ ವಾಂಟ್ ಟು ಸ್ಟೇ ಮೋಟಿವೇಟೆಡ್, I should motivate people around me. Is my job. If I feel happy, ಅದಕ್ಕೆ ಅವ್ನು ಜಿಗ್ಲರ್ ಭಾಳ ಚೆನ್ನಾಗಿ ಹೊರಟಾಗಿ ಹೇಳ್ತಾನೆ, ಮಾತು ಹೊರಟ ಅವ್ನು ಹೇಳ್ಬೇಕಾದ್ರೆ ಅವ್ನು ಹೇಳ್ತಾನೆ, ಡು ಯು ಥಿಂಕ್ ಯುವರ್ ಅ ಫುಟ್ಬಾಲ್, ಯು ಗೋ ಅಂಡ್ ಗೆಟ್ ಏರ್ ಪಂಪ್ಡ್ ಇನ್ ಟು ಯು ಎವ್ರಿ ವೀಕ್. ಮೋಟಿವೇಶನ್ ಡಸಂಟ್ ಕಮ್ ಫ್ರಮ್ ಔಟ್ಸೈಡ್. ಯು ಫೀಲ್ ಹ್ಯಾಪಿ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ನೀವು ಖುಷಿಯಾಗಿ ಕೆಲಸ ಮಾಡ್ತಿದ್ದ ಇನ್ನೊಂದು 4 ಜನ ಬರ್ತಾರೆ. ಅದಕ್ಕೆ ಹೇಳ್ತಾನೆ ಅವನು, ಇಫ್ ಐ ವಾಂಟ್ ಟು ಫೀಲ್ ಹ್ಯಾಪಿ, ಐ ಶುಡ್ ಕ್ರಿಯೇಟ್ ಗುಡ್ ಹ್ಯಾಪಿನೆಸ್ ಅರೌಂಡ್ ಮೀ. ಇಫ್ ಐ ವಾಂಟ್ ಟು ಫೀಲ್ ಗುಡ್, I should create goodness around me. ನಾವೇ ಮಾಡ್ಬೇಕಾದ ನಾಯಕರ ಜವಾಬ್ದಾರಿ ಅದು. Not only I get motivated, but motivate people around me. How can individuals like me can reach out to you for some clarifications? ಏನು ತೊಂದರೆ ಇಲ್ಲ, ನನ್ನ ಇಮೇಲ್ ಐ ಡಿ ಇದೆ, ಇಮೇಲ್ ಐ ಡಿ ಕಳಿಸ್ಬಿಟ್ರೆ ನಾನು ಉತ್ತರ ಬರೀತೀನಿ, ಖಂಡಿತ ಬರೀತೀನಿ. ಮನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ, ಅದು ಕಡೆದು ಹೇಳ್ಬಿಡ್ತೀನಿ ಲಾಸ್ಟ್. ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಡಿಮೋಟಿವೇಟ್ ಆಗಬೇಡಿ. ಕೆಲವರು ಸ್ಟೇಟ್ ಬೋರ್ಡ್ ಹುಡುಗರಿದ್ರೆ SSLC ಪರೀಕ್ಷೆ ಆಗಿಲ್ಲ ಅಂತ ಒಂದು ಚಿಂತೆ ಇದೆ. ಅದಕ್ಕೆ ಏನೂ ಚಿಂತೆ ಪಡಬೇಡಿ. ಇದು ಕೊರೋನಾ ಹಾವಳಿ ಹೋದ ತಕ್ಷಣ ನಿಮ್ಗೆ ಟೈಮ್ ಕೊಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಏನೂ ವರಿ ಮಾಡಬೇಡಿ. ಆದರೆ ಸ್ಟೇ ಫೋಕಸ್ಡ್. ಒಂದ್ಸಲ ಪರೀಕ್ಷೆ ಯಾವಾಗ ಅಂತ ಗೊತ್ತಿಲ್ಲದೆ ಹೋದಾಗ, ನಮ್ಗೆ ಯಾವಾಗಲೂ ಅದನ್ನೇ ಗುರಿ ಇಲ್ಲದೆ ಹೋದಾಗ ಬಿಗಿ ಹೋಗ್ಬಿಡುತ್ತೆ. ಹಾಗೆ ಮಾಡಬೇಡಿ. ಸ್ವಲ್ಪ ಟೈಮ್ ಓದಿ, ಎಷ್ಟೊಂದು ಓದೋದು ಅಂತಂತೀರಿ, ದಿನಕ್ಕೆ 1-2 ತಾಸು ಓದಿ. ಉಳಿದದ್ದನ್ನು ಕ್ರಿಯೇಟಿವ್ ಆಗಿ ಕಳೀರಿ, ಸೃಜನಶೀಲವಾಗಿ ಕಳಿಬೇಕು. ಚಟುವಟಿಕೆಗಳನ್ನು ಮಾಡಿಸಿ, ಮಕ್ಕಳ ಕಡೆ ಮಾಡಿಸಿ. ಅದ ಸಣ್ಣ ನಾನು ಮೊನ್ನೆ ಮಾಡಿಸಿದ್ದೆ ನಮ್ಮ ಮನೇಲಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಆರೆಂಜ್ ಬರ್ತಲ್ಲ, ಕಿತ್ಲೆ ಹಣ್ಣು ಬರ್ತಲ್ಲ, ಕಿತ್ಲೆ ಹಣ್ಣು ಹಿಂಗೆ ಅಡ್ಡ ಕಟ್ ಮಾಡ್ಬೇಕು. ಅಡ್ಡ ಕಟ್ ಮಾಡಿ ಹಿಂಗೆ ತೆಗೆದ್ಬಿಡೋದು, ಒಳಗಿನ ಪಲ್ಪ್ ತೆಗೆದು 2 ಬುಟ್ಟಿ ತರ ಬಟ್ಲು ತರ ಬರ್ತದೆ. ಒಣಸಿ 4 ದಾರ ಕಟ್ಟಿ ಮರ ಕಟ್ಟಿಬಿಟ್ಟೆ ಇಲ್ಲಿ ಮನೆ ಮುಂದೆ. ಒಂದು ಸಂಖ್ಯೆ ಮರ ಇದೆ. ನೀರು ಒಂದ್ರಲ್ಲಿ ಕಾಳು ಹಾಕಿಟ್ಬಿಟ್ಟೆ. ಪಕ್ಷಿಗಳಿಗೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ನೀರು ಕುಡಿಬಹುದು, ಆ ಸಿಪ್ಪೆನೂ ತಿನ್ಬಹುದು. ತಿನ್ಬಿಟ್ಟು ಚೆನ್ನಾಗಿರ್ತದೆ ಅದು ತಿನ್ನೋದಕ್ಕೆ. ತೆಂಗಿನಕಾಯಿ ಹೊಡಿತೀರಲ್ಲ, 2 ಪೀಸ್ ಆಗಲ್ವಾ? ಅದು 2 ಪೀಸ್ ಆಗುತ್ತಲ್ಲ. ಕೆಳಗಿಂದ ಒಂದು ರಬ್ಬರ್ ಬ್ಯಾಂಡ್ ಹಾಕಿ, 4 ದಾರ ಕಟ್ಟಿ ತೂಗು ಹಾಕಿ, ಫಸ್ಟ್ ಕ್ಲಾಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ಲಾಸ್ಟಿಕ್ ಬಿಡ್ಬೋದಲ್ಲ ನಾವು, ಹಾಗಿದ್ರೆ ಚಟುವಟಿಕೆ ಮಾಡಿಸಿ ಹುಡುಗರಿಗೆ. ಅಥವಾ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಖಾಲಿ ಇರ್ತೀವಲ್ಲ, ಈ ಮನೆಯಲ್ಲಿ ಗ್ಲಾಸ್ ಒರೆಸೋದಕ್ಕೆ, ಅದೆಲ್ಲ ಟಿವಿ ಫ್ರೇಮ್ ಒರೆಸೋದಕ್ಕೆ ಅದು ಕಾಲ್ಜೇನ್ ಅಂತ ತಂದು ಸ್ಪ್ರೇ ಮಾಡ್ತೀರಿ ನೀವು. ಅದೆಲ್ಲ ಯಾಕಬೇಕು? ಒಂದು ಬಟ್ಲಲ್ಲಿ ನೀವು ಸಿಪ್ಪೆ, ಲಿಂಬೆ ಹಣ್ಣು ಹಿಂಡಿದ್ದೆಲ್ಲ ಸಿಪ್ಪೆ ಇರ್ತಲ್ಲ, ಸಿಪ್ಪೆ ಹಾಕ್ಬಿಡಿ, ಒಂದು 4-5 ಸಿಪ್ಪೆ ಅದರೊಳಗೆ ಒಂದಿಷ್ಟು ವೆನೆಗರ್ ಹಾಕಿಟ್ಬಿಡಿ. 1 ವಾರ ಬಿಟ್ಬಿಡಿ. ಚೆನ್ನಾಗಿ ಕಿವಚ್ಬಿಟ್ಟು ಸೋಸ್ಬಿಡಿ, ಬಟ್ಟೆ ಹಾಕಿ ಸೋಸ್ಬಿಡಿ. ಸ್ವಲ್ಪ ನೀರು ಹಾಕಿ ಅದನ್ನೇ ಸ್ಪ್ರೇ ಬಾಟ್ಲಲ್ಲಿ ಇಟ್ಕೊಳ್ಳಿ. ಅದಕ್ಕಿಂತ ಒಳ್ಳೆ ಗ್ಲಾಸ್ ಕ್ಲೀನರ್ ಸಿಗೋದೇ ಇಲ್ಲ ನಿಮಗೆ. ಮಕ್ಕಳ ಕಡೆ ಮಾಡಿಸಿ, ರಿಸರ್ಚು ಆದಂಗಾಯ್ತು, ಅವ್ರ ಕೆಲಸನೂ ಆದಂಗಾಯ್ತು. ಮತ್ತು ಇನ್ನೊಂದು, ಯಾವ ಕೆಮಿಕಲ್ಲು ಇಲ್ಲ, ನಿಮ್ಮ ಟಿವಿ ಸ್ಕ್ರೀನ್ ಹಾಳಾಗಲ್ಲ. ಇಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ ಮನಸ್ಸು ಫ್ರೆಶ್ ಇರುತ್ತದೆ. ಇದು ಬರೀ ಟಿವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಕೂತ್ರೆ ಓದೋ ಮನಸ್ಸೇ ತಪ್ಪೋಗ್ಬಿಡುತ್ತೆ. ಮೇಜರ್ ವರಿ ಫಾರ್ ಮೀ ಈಸ್ ವೆನ್ ಯು ಸ್ಟೇ ರಿಲ್ಯಾಕ್ಸ್ಡ್ ಅಟ್ ಹೋಮ್, ಮೈಂಡ್ ಗೆಟ್ ಸೋ ರಿಲ್ಯಾಕ್ಸ್ಡ್, ಡಸ್ ನಾಟ್ ಕಮ್ ಬ್ಯಾಕ್ ಆನ್ ದ ಟ್ರ್ಯಾಕ್ ಈಸಿಲಿ. ಅದಾಗ್ಲಾರ್ದಂಗೆ ನೋಡ್ಕೋಬೇಕು. ಮಾರ್ಕ್ಸ್ ಆಧಾರಿತ ಶಿಕ್ಷಣದಿಂದ ಸಮಾಜಕ್ಕೆ ಬದಲಾವಣೆ ಸಾಧ್ಯ ಇಲ್ಲ. ಖಂಡಿತ ಇಲ್ಲ. ಅದು ನಾವು ಅದಕ್ಕೆ ಮಾರ್ಕ್ಸ್ವಾದಿಗಳು ಅಂತ ಕರಿತೇನೆ ಅವ್ರನ್ನೆಲ್ಲ. ನಾನು ಬರೀ ಮಾರ್ಕ್ಸು ಅನ್ನೋರು ಮಾರ್ಕ್ಸ್ವಾದಿಗಳು. ಮಾರ್ಕ್ಸು ಬುದ್ಧಿವಂತಿಕೆ ಏನೂ ಸಂಬಂಧ ಇಲ್ಲ. ಗುಂಡಪ್ಪನವರು 3 ವಿಷಯದಲ್ಲಿ ಫೇಲ್ ಆಗಿದ್ದು SSLCಯಲ್ಲಿ 1905. ಒಂದು ಗಣಿತ, ಇನ್ನೊಂದು ವಿಜ್ಞಾನ, 3ನೇದು ಕನ್ನಡ. ಆಶ್ಚರ್ಯ ಆಗಲ್ವಾ? ಗುಂಡಪ್ಪನವ್ರು ಮ್ಯಾಟ್ರಿಕಲ್ ಫೇಲ್ ಆದದ್ದು 3 ಸಬ್ಜೆಕ್ಟ್ಸ್ ಅಲ್ಲಿ, ಗಣಿತ, ವಿಜ್ಞಾನ ಮತ್ತು ಕನ್ನಡದಲ್ಲಿ. ಇವತ್ತು ಅವ್ರ ಬಗ್ಗೆ 20 PhD ಆಗಿರ್ಬೇಕು ಕನ್ನಡದಲ್ಲಿ. ಆದರೆ ಮಾರ್ಕ್ಸ್ ಕಾರ್ಡಿಗೂ ಬುದ್ಧಿವಂತಿಗೆ ಏನೂ ಸಂಬಂಧ ಇಲ್ಲ. ತಾವು ನೋಡಿದ ಹಾಗೆ ದೊಡ್ಡವರು ಅಂದ್ರೆ ಅವು ಮಾದರಿ ಅಂತ ಹೇಳಾರೆ. ಸ್ಟೀವ್ ಜಾಬ್ಸ್ ಆಗಲಿ, ಬಿಲ್ ಗೇಟ್ಸ್ ಆಗಲಿ, ಅವರೆಲ್ಲ ಬಹಳ ದೊಡ್ಡ ಕ್ವಾಲಿಫಿಕೇಶನ್ ಮಾಡಿದವರಲ್ಲ.
ಆದರೆ ಒರಿಜಿನಲ್ ಇನ್ನೋವೇಟಿವ್ ಆಗಿ, ಅದರಿಂದ ಮಾರ್ಕ್ಸಿಗೂ ಜೀವನಕ್ಕೂ ಏನೂ ಸಂಬಂಧ ಇಲ್ಲ. ಐ ಥಿಂಕ್ ಇಲ್ಲಿ ಸಾಕು ಅನ್ಸುತ್ತೆ. ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ, ಬಹಳ ಚೆನ್ನಾಗಿದೆ ಅದು. ಸಹನಾ ಕೌಶಿಕ್ ಶೇಖರ್ ಅಂತ ಕೇಳಿದ್ರು, ಬದುಕು ಬಟಕಾ ಬಂಡಿ ವಿಧಿ ಅದರ ಸಾಹೇಬ, ಶುಡ್ ವಿ ಬಿಲೀವ್ ಇನ್ ಫೇಟ್ ಆರ್ ಕ್ಯಾನ್ ಐ ಕ್ರಿಯೇಟ್ ಮೈ ಡೆಸ್ಟಿನಿ? ನಮ್ಮ ಪದ್ಯ ಸ್ವಲ್ಪ ಅನ್ಸುತ್ತೆ ಹಾಗೆ, ನೆಗೆಟಿವ್ ಅನ್ಸುತ್ತೆ ಪದ್ಯ. ನೆಗೆಟಿವ್ ಅಲ್ಲ ಅದು, ಗುಂಡಪ್ಪನವ್ರು ಯಾವತ್ತೂ ನೆಗೆಟಿವ್ ಅಲ್ಲ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮೊದಲಿನ 3 ಸಾಲು ನೋಡಿದಾಗ ಅಯ್ಯೋ ನನ್ನ ಹಣೆ ಬಾರಿ ಏನಪ್ಪ ಇದು, ಬದುಕೋದು ಜಟಕಾ ಬಂಡಿ ಇದ್ದ ಹಾಗೆ. ಕುದುರೆ ನೀನ್, ನಾನು ಕುದುರೆ, ಸಾಬಿ ಇದ್ದಾನಲ್ಲ ಮೇಲೆ ಕೂತಿದ್ದಾನಲ್ಲ ಅವನು ಅದಕ್ಕೆ ಸಾಹೇಬ, ವಿಧಿ ಅವನು ಹೇಳ್ದಂತೆ ಪಯಣಿಗರು. ನಾನು ಕುದುರೆನ ಕೇಳಿ ಯಾರಾದ್ರೂ ಬರ್ತಾರ? ಅವನೇ ತೀರ್ಮಾನ ಮಾಡೋದು ಎಲ್ಲಿ ಹೋಗ್ಬೇಕು ಅಂತ. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಇದು ನೆಗೆಟಿವ್ ಅನ್ಸುತ್ತಲ್ವಾ? ಅದರ ಕಡೆ ಸಾಲು ನೋಡಿ ಎಷ್ಟು ಚೆನ್ನಾಗಿದೆ ಅದು. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಗಾಬರಿ ಆಗ್ಬೇಡ, ಇಷ್ಟೆಲ್ಲ ಇದ್ರು ಕೂಡ ನೀ ಕುಸಿದ್ರೆ ಏನು ಪಾತಾಳಕ್ಕೆ ಹೋಗಲ್ಲ, ನೆಲ ಇದೆ, ನೀನು ಸಪೋರ್ಟ್ ಮಾಡುವಂತಹ ಇಡೀ ವ್ಯವಸ್ಥೆ ಇದೆ. ಆದ್ರಿಂದ ನಿನ್ನ ಕರ್ತವ್ಯ ಅಂತ ಹೋಗ್ತಾ ಇರು. ಸಾಹೇಬ ಹೇಳಿದ ಅಂತಲ್ಲ, ಈಗ ನಮ್ಮ ಆಫೀಸಲ್ಲಿ ಹಂಗೆ ಅಲ್ವಾ, ಈ ಕೆಲಸ ಮಾಡಿದ್ದೀನ, ಈ ಪ್ರಾಜೆಕ್ಟ್ ಬಿಡಿ, ಈ ಪ್ರಾಜೆಕ್ಟ್ ತಗೊಳ್ಳಿ ಅಂತಾರೆ. ಅವನು ವಿಧಿ, ನಾನು ಕುದುರೆ, ಮಾಡಲ್ವಾ ಕೆಲಸ. ಆದ್ರೆ ಮಾಡೋದನ್ನ ಪ್ರೀತಿಯಿಂದ ಮಾಡು. 4 ತಾಸು 5 ತಾಸು ಓಡೋದಿದೆ, ಓಡು, ಎಲ್ಲಿ ಓಡಬೇಕು ಓಡ್ಬೇಕು, ನಿನ್ ಕೆಲಸ ಅದು ಓಡು. ಆದ್ರೆ ನಿರಾಸೆ ಬೇಡ, ಯಾಕಂದ್ರೆ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಒಂದು ಮಾತಾವು ಗಮನಿಸ್ಬೇಕು, DVG ಅವರ ಯಾವುದೇ ಪದ್ಯದಲ್ಲಿ ಋಣಾತ್ಮಕತೆ ಅಂತಿಲ್ಲ, ಧನಾತ್ಮಕತೆ ಎಲ್ಲ ಪಾಸಿಟಿವ್ ಆಗಿ ಇರುವಂತದ್ದು. ಅದನ್ನ ನಾವು ಹಾಕಿ ತಗೋಬೇಕು. ಅದರಿಂದ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ, ದರ್ ಇಸ್ ನೋ ಕ್ವಶನ್ ಅಬೌಟ್ ಇಟ್, ಅಂಡ್ DVG ಡಸ್ ನಾಟ್ ಡಿನೈ ದಟ್. ನನ್ನ ಇಮೇಲ್ ID ಹ್ಯಾಕ್ ಕೊಡೋದು ಇಲ್ಲಿ, ನಾನು ಕೊಡೋಕೆ ಬರುತ್ತಾ ಅಂತ ಗೊತ್ತಿಲ್ಲ ನನಗೆ. URURAJ GURURA dot KARAJAGI GURURAJ dot KARAJAGI at ACT, A for academic, C for creative, T for teaching, ACT EDU, EDU for education, ACTEDU.in. Thank you so much. ಮತ್ತೆ ವೆಂಕಟೇಶ್ ಮೂರ್ತಿ ನೆನಪು ಮಾಡಿದ್ದಾರೆ ನನಗೆ. That we look forward to listen to you again next Tuesday at 11 AM in English on the topic beautiful mind. ನಾನು ತುಂಬಾ ಪ್ರಿಯವಾದದ್ದು ಅದು ಮಾಡೋಣಂತೆ. Let's all be beautiful and beautiful mind. Thank you so much.